Hello everyone and welcome to a new episode of Microdegree Tech Talks. So ಇವತ್ತಿನ ಈ ಎಪಿಸೋಡ್ ಅಲ್ಲಿ we will be covering on my software testing. So ಈ particular topic ಅಲ್ಲಿ we will be going through what is the importance of software testing in a software product and what are the challenges a software tester faces on their day-to-day activities, and also what are the best industry practices on software testing and many more. And ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಲಿಕ್ಕೆ ವಿ ಹ್ಯಾವ್ ವಿತ್ ಅಸ್ ಅ ವೆರಿ ಸ್ಪೆಷಲ್ ಗೆಸ್ಟ್ ಶೃಂಗ. ಸೊ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಟೆಕ್ ಟಾಕ್ಸ್, ಶೃಂಗ. Yeah, thank you, Yashas. So Shunga Thanks. has more than 8+ years of experience as a software tester. So Shunga, could you also add a little bit more about your introduction? Yeah, thank you, Yashas. And mainly, thank you for giving me this platform. And it's good to be a part of Micro Degree. Like as Yashas has already introduced me, I'm Shunga, and I'm having almost 8 years of experience in testing, software testing, and I'm having experience in working on different domains. Basically, e-commerce I've worked on, and retail I'm working. And currently, I'm working for an Australian-based company. It is a retail company. Okay. So this is a basic about me. Yes, thank you, Shunga. So for this particular topic, you're the apt person with whom ಇದೆಲ್ಲ ಡಿಸ್ಕಸ್ ಮಾಡಲಿಕ್ಕೆ, with your experience and all. So before we get started, like what exactly is software testing? So ಇದರ ಬಗ್ಗೆ ಏನು ಹೇಳ್ತೀರಿ? Yeah, software testing ಅಂತ ಅಂದ್ರೆ the first thing it comes is ಯಾರ್ ಬೇಕಾದ್ರೂ ಮಾಡ್ಬೋದು. ಮತ್ ಇನ್ನೊಂದೇನಿದೆ ಅಂದ್ರೆ ಮಿಸ್ಕನ್ಸೆಪ್ಷನ್ ಬರೀ IT ಅವ್ರು ಅಷ್ಟೇ ಮಾಡ್ಬೇಕಂತ ಇದೆ. ಮೇನ್ ಆಗಿ ಸಾಫ್ಟ್ವೇರ್ ಟೆಸ್ಟಿಂಗ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಡಿಫೆಕ್ಟ್ ಇದೆ ಅಥವಾ ಒಂದು ಪ್ರಾಡಕ್ಟ್ ನ ನಾವು ರಿಲೀಸ್ ಮಾಡ್ಬೇಕಾದ್ರೆ ಬೇಸಿಕಲಿ ಈ ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ತೀವಿ, ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್, ಮೊಬೈಲ್ ಅಪ್ಲಿಕೇಶನ್ಸ್ ಎಲ್ಲ ಡೆವಲಪ್ ಮಾಡ್ತೀವಿ. ಅದನ್ನ ಡೆವಲಪ್ ಮಾಡುವಾಗ ಏನಾದ್ರೂ ಇಶ್ಯೂಸ್ ಇಲ್ದೇನೆ ಜನಕ್ಕೆ ರಿಲೀಸ್ ಮಾಡೋದಿಕ್ಕೆ, ಸೊ ದಟ್ ಅವಾಗ ಜನಗಳದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಏನೇ ಬಗ್ಸ್ ಇದ್ರು ಸಾಫ್ಟ್ವೇರ್ ಟೆಸ್ಟಿಂಗ್ ಆ ಫೇಸ್ ಅಲ್ಲೇ ವಿಲ್ ಟ್ರೈ ಟು ಫೈಂಡ್ ಇಟ್ ಔಟ್, ಬಿಕಾಸ್ ಯಾವುದೇ ಆಪ್ ಕೂಡ ತಗೊಂಡ್ರು ಇಟ್ ಇಸ್ ನಾಟ್ 100% ಬಗ್ ಫ್ರೀ. ವಿಲ್ ಟ್ರೈ ಟು ಮಿನಿಮೈಸ್ ಇಟ್ ಅಂಡ್ ಗಿವ್ ಅ ಕ್ವಾಲಿಟಿ ಪ್ರಾಡಕ್ಟ್ ಟು ದ ಕಸ್ಟಮರ್ಸ್. ಓಕೆ, ಸೊ ಐ ಥಿಂಕ್ ಅದರಲ್ಲಿ ನೀವು ಆ್ಯಡ್ ಮಾಡಿದ್ದೀರಿ ವೈ ಸಾಫ್ಟ್ವೇರ್ ಟೆಸ್ಟಿಂಗ್ ಇಸ್ ಆ್ಯಕ್ಚುಲಿ ಕ್ರೂಷಲ್ ಇನ್ ಸಾಫ್ಟ್ವೇರ್ ಪ್ರಾಡಕ್ಟ್ಗೆ. ಸಾಫ್ಟ್ವೇರ್ ಪ್ರಾಡಕ್ಟ್ ಲಾಂಚ್ ಮಾಡೋ ಮುಂಚೆ ಯಾಕೆ ಸಾಫ್ಟ್ವೇರ್ ಟೆಸ್ಟ್ ಮಾಡಬೇಕಂತ ನೀವು ಹೇಳಿದ್ರಿ. ಸೊ ಟು ಮೇಕ್ ಶೂರ್ ದಟ್ ಫೈನಲ್ ಪ್ರಾಡಕ್ಟ್ ಲಾಂಚ್ ಮಾಡುವಾಗ ದೇರ್ ಇಸ್ ಆಸ್ ಮಿನಿಮಲ್ ಆರ್ ಕಡಿಮೆ ಆದ ಬಗ್ಸ್ ಅಲ್ಲಿ ಇರ್ಬೇಕಂತ, ಸೊ ದಟ್ ಯೂಸರ್ಸಿಗೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುವಾಗ, ರೈಟ್? ಸೊ the next thing is what are the components of software testing, including because there are many things, right? ಈಗ ನಾವು ಒಂದು ಸಾಫ್ಟ್ವೇರ್ SDLC ಅಂತ ಹೇಳ್ತೇವೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಸೊ ಅದರಲ್ಲಿ ಎಲ್ಲ ಹೇಗೆ ಇರ್ತದೆ, ಬಿ ಇಟ್ ಇನ್ ಡಿಸೈನ್ ಆಗಿರಲಿ ಆರ್ ಬಿ ಇಟ್ ಇನ್ ದ ಎಕ್ಸಿಕ್ಯೂಷನ್. ಸೊ ಹೌ exactly which are the key components in software testing? ಸೊ ಆ ಸಾಫ್ಟ್ವೇರ್ ಟೆಸ್ಟಿಂಗ್ ಹೋಗಿದ್ದ ಮುಂಚೆ ಟೆಲ್ ಸಾಫ್ಟ್ವೇರ್ ಏನಕ್ಕೆ ಕ್ರೂಷಿಯಲ್ ಟೆಸ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ಬಿಕಾಸ್ SDLC ಅಂತ ಹೇಳಿ ವಿ ಹ್ಯಾವ್ ದ ಸಾಫ್ಟ್ವೇರ್ ದಟ್ ಇಸ್ ನಾಟ್ ಅ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ 5 to 6 phases ಇದೆ. ಇದನ್ನ ಲೈಕ್ ನಾನು ಲೇಮ್ಯಾನ್ ಟರ್ಮ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಇದನ್ನ ಕೇಳಿದಾಗ ಯಾರಿಗೆ ಆದ್ರೂ ಈಸಿಯಾಗಿ ಅರ್ಥ ಆಗ್ಬೇಕು ಏನಕ್ಕೆ ಸಾಫ್ಟ್ವೇರ್ ಕ್ರೂಷಿಯಲ್ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಲೈಕ್ ನಾವು ಮನೇಲಿ ಏನೋ ಕುಕ್ ಮಾಡ್ಬೇಕು ಅಂತ ಅಂದಾಗ ಏನ್ ಮಾಡ್ತೀವಿ, ವಿಲ್ ಜಸ್ಟ್ ನಾಟ್ ಗೋ ಕುಕ್ ಇಟ್ ಡೈರೆಕ್ಟ್ಲಿ. ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಫಸ್ಟ್ ಪ್ಲಾನ್ ಮಾಡ್ತೀವಿ ಏನ್ ಕುಕ್ ಮಾಡ್ಬೇಕು ಅಂತ. ಸೊ ವಿಚ್ ಇಸ್ ಲೈಕ್ ಎ ಪ್ಲಾನಿಂಗ್ ಫೇಸ್ ಇನ್ ಟೆಸ್ಟಿಂಗ್. ಇಟ್ ಕ್ಯಾನ್ ಬಿ ಕಂಪೇರ್ಡ್ ಲೈಕ್ ಎವ್ರಿವೇರ್ ಯು ಕ್ಯಾನ್ ಕಂಪೇರ್ ದಿಸ್ SDLC ಫೇಸಸ್ ನ. ಅಂಡ್ ನೆಕ್ಸ್ಟ್ ಓಕೆ ಮನೇಲಿ ಏನೇನ್ ಇದೆ ಅಂತ ಹೇಳಿ ವಿಲ್ ಟ್ರೈ ಟು ಅನಲೈಸ್, ಈ ಐಟಮ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ತೀವಿ. ಸೊ ಬೇಸಿಕಲಿ ಇಲ್ಲಿ ರಿಕ್ವೈರ್ಮೆಂಟ್ ಕೂಡ ಏನೇನ್ ಬೇಕು ಅಂತ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಿ ಅನಲೈಸ್ ಮಾಡ್ತೀವಿ. ಅಂಡ್ ಪುನಃ ನೆಕ್ಸ್ಟ್ ಓಕೆ ಇದ್ ಮಾಡ್ಬೇಕಂತ ಅಂದ್ರೆ ಏನೇನ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಆನಿಯನ್ ಚಾಪ್ ಮಾಡ್ಬೇಕಂದ್ರೆ ಆನಿಯನ್ ಚಾಪ್ ಮಾಡ್ಕೊಂತೀವಿ. ಸೊ ಆಲ್ ದ ಸ್ಟೆಪ್ಸ್ ವಿಲ್ ಡೂ ವಿಚ್ ಇಸ್ ಲೈಕ್ ಅ ಡಿಸೈನ್ ಫೇಸ್. ಅಂಡ್ ಅಗೇನ್ ವಿಲ್ ಸ್ಟಾರ್ಟ್ ಕುಕ್ ಮಾಡ್ತೀವಿ. ಸೊ ಅಷ್ಟೆಲ್ಲಾ ಎಫರ್ಟ್ ಹಾಕಿ ನಾವು ಕುಕ್ ಮಾಡಿದಾಗ ಟೇಸ್ಟ್ ಮಾಡಕ್ ಹೋಗ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ ಟೆಸ್ಟಿಂಗ್ ಫೇಸ್. ಆ ಟೇಸ್ಟ್ ಮಾಡಿದಾಗ ನಿಮ್ಗೆ ಟೇಸ್ಟ್ ಮಾಡಿದಾಗ ಚೆನ್ನಾಗಿಲ್ಲ ಅಂತ ಅಂತಿದ್ರೆ ಯು ಕಾಂಟ್ ಸರ್ವ್ ಇಟ್ ಟು ಎನಿವನ್ ಎಲ್ಸ್. Correct. So this is where testing comes into picture, which is like
ಫಸ್ಟ್ ಯು ವಿಲ್ ಬಿ ಟೆಸ್ಟಿಂಗ್ ಇಟ್ ಸೊ ದಟ್ ಯಾರಿಗೊಬ್ರು ಕೊಡ್ಬೇಕಂತ ಅಂದ್ರೂ ಆ ಪ್ರಾಡಕ್ಟ್ ನ ಅಥವಾ ಏನೇ ಒಂದನ್ನ ಇಟ್ ಶುಡ್ ಬಿ ಯೂಸಬಲ್. ಈಗ ನೀವು ಅಷ್ಟೆಲ್ಲ ಕುಕ್ ಮಾಡಿ ಅದು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಯು ಕಾಂಟ್ ಸರ್ವ್ ಇಟ್ ಟು ಎನಿವನ್, ಸೊ ಇಟ್ಸ್ ವೇಸ್ಟ್. ಸೊ ಹಂಗಾಗಿ ಟೆಸ್ಟಿಂಗ್ ಇಸ್ ವೆರಿ ಕ್ರೂಷಿಯಲ್. ಸೊ ಟೆಸ್ಟ್ SDLC ಅಲ್ಲಿ ಕೂಡ ಟೆಸ್ಟಿಂಗ್ ಫೇಸ್ ಇಸ್ ವೆರಿ ಕ್ರೂಷಿಯಲ್ ಸೊ ದಟ್ ನಾವ್ ಏನೇ ಬಗ್ಸ್ ಇಶ್ಯೂಸ್ ಅಥವಾ ಡಿಫೆಕ್ಟ್ಸ್ ಏನೇ ಹೇಳಿ ಸೊ ಅದನ್ನ ನಾವು ಅಲ್ಲೇ ಫೈಂಡ್ ಔಟ್ ಮಾಡಿ ವಿಲ್ ರಿಸಾಲ್ವ್ ಇಟ್ ಅಂಡ್ ವಿ ವಿಲ್ ಬಿ ಗಿವಿಂಗ್ ದ ಗುಡ್ ಎಂಡ್ ಪ್ರಾಡಕ್ಟ್ ಟು ದ ಕಸ್ಟಮರ್. ಅಂಡ್ ದೆನ್ ಕಮ್ಸ್ ದ STLC ಫೇಸ್. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮೇನ್ ಆಗಿ ಟೆಸ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಟೆಸ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡುವಾಗ ದೇರ್ ಆರ್ ಡಿಫರೆಂಟ್ ಫೇಸಸ್ ಇನ್ ಟೆಸ್ಟಿಂಗ್ ಆಲ್ಸೋ. ಸೊ ಟೆಸ್ಟಿಂಗ್ ಅಲ್ಲಿ ಕೂಡ ಪ್ಲಾನ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ, ಟೆಸ್ಟ್ ಕೇಸಸ್ ಬರೀತೀವಿ. ಸೊ ದೇರ್ ಆರ್ ಡಿಫರೆಂಟ್ ಫೇಸಸ್. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ರಿಕ್ವೈರ್ಮೆಂಟ್ ಏನಿದೆ ಅಂತ ಅನಲೈಸ್ ಮಾಡಿ ಅದಾದ್ಮೇಲೆ ಪುನಃ ನಾವು ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡಿ ಏನೇನ್ ಬೇಕು ಅಂತೆಲ್ಲ ಮಾಡಿ ಟೆಸ್ಟ್ ಕೇಸಸ್ ಬರೀತೀವಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಅದನ್ನ ನಾವು ಪುನಃ ಡೆವಲಪರ್ಸ್ ಇಂದ ನಮ್ಗೆ ಬಿಲ್ಡ್ ಬಂದಾಗ ಟೆಸ್ಟ್ ಕೇಸಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದೇರ್ ವಿ ವಿಲ್ ಫೈಂಡ್ ಬಗ್ಸ್ ಏನಾದ್ರು ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ದೆನ್ ವಿ ವಿಲ್ ಗಿವ್ ದ ಟೆಸ್ಟ್ ಕ್ಲೋಜರ್. ಸೊ ಇದಕ್ಕೆ ನಾವು ಟೆಸ್ಟಿಂಗ್ ನ ನಾವು ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸ್ ಅಲ್ಲಿ ಮಾಡ್ತೀವಿ. ಸೊ ಕಂಪನೀಸ್ ಡಿಪೆಂಡ್, ಲೈಕ್ QA ಎನ್ವಿರಾನ್ಮೆಂಟ್ ಅಲ್ಲಿ ಮಾಡ್ತೀವಿ ಫಸ್ಟ್, ಲೋವರ್ ಎನ್ವಿರಾನ್ಮೆಂಟ್, ದೆನ್ UAT ಎನ್ವಿರಾನ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. And then again we do it like some companies are the staging environment. So e different environment ಅಲ್ಲಿ ಟೆಸ್ಟ್ ಮಾಡಿ ಆಮೇಲೆ then it will go to production where all the users can use it. ಸೊ ಈಗ ನೀವು ಇದರಲ್ಲಿ ಹೇಳಿದ್ರಿ ಇದು ಡೆವಲಪರ್ ಜೊತೆ ಇದು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಇರ್ತದೆ ಅಂತ. ಸೊ ಇದರಲ್ಲಿ ನಾವು ಎಷ್ಟು ಸರ್ತಿ ಇದು ಹೇಗೆ ಇದು ಕೋಆರ್ಡಿನೇಟ್ ಮಾಡ್ತೀವಿ? ಲೈಕ್ ಇಸ್ ಇಟ್ ಲೈಕ್ ಎನಿ ಟೈಮ್ ಎನಿ ಇಶ್ಯೂಸ್ ಬಂದ್ರೆ ಆರ್ ಎನಿ ಟೈಮ್ ಡೆವಲಪರ್ಸ್ ಏನಾದ್ರು ಹೊಸತು ಬಿಲ್ಡ್ ಮಾಡಿದ್ರೆ ಕೋಆರ್ಡಿನೇಟ್ ಮಾಡ್ತೇವಾ, ಹೇಗೆ? ಡೆವಲಪರ್ಸ್ ಜೊತೆ ರೆಗ್ಯುಲರ್ ಕೋಆರ್ಡಿನೇಷನ್ ಇರುತ್ತೆ. ಸೊ ಈಗ ಏನೋ ಒಂದು ಡೆವಲಪ್ಮೆಂಟ್ ಇದೆ. ಸೊ ಬೇಸಿಕಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಜೀರಾದಲ್ಲಿ ಜೀರಾ ಟೂಲ್ ಯೂಸ್ ಮಾಡ್ತೀವಿ, ವಿಚ್ ಇಸ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಜೀರಾ ಟೂಲ್ ಅಲ್ಲಿ ನಮ್ಗೆ ಏನೇನ್ ಟಾಸ್ಕ್ ಇದೆ ಯೂಶಲಿ ಅಲ್ಲೇ ಅಸೈನ್ ಆಗುತ್ತೆ. ಸೊ ಈಗ ಡೆವಲಪರ್ ಒಂದು ಯೂಸರ್ ಸ್ಟೋರಿ ಬೇಸಿಕ್ ನಮಗೆ ಬರೋದು ಹೇಗಿರುತ್ತೆ ಅಂತ ಯೂಸರ್ ಸ್ಟೋರಿ ಮೂಲಕ ಬರುತ್ತೆ ನಮ್ಗೆ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳ್ಬಿಟ್ಟು ಯೂಸರ್ ಸ್ಟೋರಿ. ಸೊ ಲಾಗಿನ್ ಸ್ಕ್ರೀನ್ ನ ತಗೊಂತೀನಿ ಇದನ್ನ. ಸೊ ಲಾಗಿನ್ ಸ್ಕ್ರೀನ್ ನ ಡೆವಲಪ್ ಮಾಡ್ಬೇಕಂತ ಹೇಳಿದ್ರೆ ಡೆವಲಪರ್ಗೆ ಅದು ಫುಲ್ ಲಾಗಿನ್ ಸ್ಕ್ರೀನ್ ಅಂತ ಒಂದು ಯೂಸರ್ ಸ್ಟೋರಿ ಇರಲ್ಲ, ಅದನ್ನ ಬಿಟ್ ಬೈ ಬಿಟ್ ಮಾಡ್ತಾರೆ. ಸೊ ಲಾಗಿನ್ ಸ್ಕ್ರೀನ್ ಡಿಸೈನ್ ಆಗ್ಬೇಕು, ಬ್ಯಾಕ್ ಎಂಡ್ ಡಿಸೈನ್ ಆಗ್ಬೇಕು, ಸೊ ಫಂಕ್ಷನಾಲಿಟೀಸ್ ಡಿಸೈನ್ ಆಗ್ಬೇಕು. ಸೊ ಅದು ಅವ್ರಿಗೆ ಅಸೈನ್ ಆಗುತ್ತೆ, ಅವ್ರು ಡೆವಲಪ್ ಮಾಡಿ ಅದನ್ನ ನೆಕ್ಸ್ಟ್ ನಮಗ್ ಕೊಡ್ತಾರೆ. ನಾವು ವಿತ್ ರೆಸ್ಪೆಕ್ಟ್ ಟು ದಟ್ ನಾವೇನ್ ಮಾಡ್ತೀವಿ, ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ವಿ ವಿಲ್ ಲಾಗ್ ಎ ಬಗ್. ನಾವು ಹೋಗಿ ಪ್ರತಿ ಒಂದು ಇಶ್ಯೂಗೂ ವಿ ಕಾಂಟ್ ಗೋ ಟೆಲ್ ಡೆವಲಪರ್ ಓಕೆ ಈ ಇಶ್ಯೂ ಇದೆ ಫಿಕ್ಸ್ ಮಾಡಿ, ಈ ಇಶ್ಯೂ ಇದೆ ಫಿಕ್ಸ್ ಮಾಡಿ ಅಂತ. ಎಲ್ಲಾನು ಏನ್ ಮಾಡ್ತೀವಿ, ಜೀರಾದಲ್ಲಿ ಲಾಗ್ ಮಾಡ್ತೀವಿ. ಲಾಗ್ ಮಾಡಿ ಡೈಲಿ ಸ್ಕ್ರಮ್ ಅಲ್ಲಿ ಅಥವಾ ಸ್ಟಾರ್ಟ್ಅಪ್ ಅಲ್ಲಿ ವಿಲ್ ಗೋ ಡಿಸ್ಕಸ್ ದಟ್ ಇಶ್ಯೂ. ಅದು ಬಗ್ ಹಾಕುವಾಗ ವಿಲ್ ಪುಟ್ ಇನ್ ಪ್ರಾಪರ್ ಸ್ಟೆಪ್ಸ್, ಏನೇನ್ ಹೇಗೆ ಅವ್ರು ರಿಪ್ರೊಡ್ಯೂಸ್ ಮಾಡ್ಬೋದು ಅಂತ, ಮತ್ತೆ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಇದಿದ್ದಾಗ ನಾವು ಕಮ್ಯುನಿಕೇಟ್ ಮಾಡಿಲ್ಲ ಅಂತ ಅಂದ್ರೂ ಎಲ್ಲೇ ಕುತ್ಕೊಂಡು ಕೆಲಸ ಮಾಡಿದ್ರು ದೇ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. In that case, if they're not getting, avaga will get into a call and will discuss it. Okay. So ಶೃಂಗ, ನೀವು ಅದೇ ಈಗ ಹೇಳಿದ್ರಿ ಯಾವ ರೀತಿಯಲ್ಲಿ ನೀವು ಇದು ಬಗ್ಸ್ ಅನ್ನೆಲ್ಲ ಇದು ನೋಟ್ ಡೌನ್ ಮಾಡ್ತೀರಿ ಅಂಡ್ ಹೇಗೆ ಕೇಳ್ತೀರಿ ಅಂತ. ಸೊ ವಾಟ್ ಇಸ್ ಆಕ್ಚುಲಿ ದ ಎಕ್ಸಾಕ್ಟ್ ಪ್ರೊಸೆಸ್ ಆರ್ ಪ್ರೊಸೀಜರ್ ಆರ್ ದ ಅಪ್ರೋಚ್ ದಟ್ ಟೆಸ್ಟರ್ಸ್ ಟೇಕ್ ಇನ್ ಕ್ರಿಯೇಟಿಂಗ್ ಇದು ಟೆಸ್ಟಿಂಗ್ ಇದೊಂದು ಕವರೇಜ್ ಇದು ಮಾಡಬೇಕಾದ್ರೆ ವಾಟ್ ಆರ್ ದ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ದಟ್ ದ ಟೆಸ್ಟರ್ಸ್ ತಗೊಳ್ತಾರೆ, ಅದು ಹೇಗೆ ಇದು ಇರ್ತದೆ? ಸೊ ಟೆಸ್ಟ್ ಕವರೇಜ್ ಮಾಡುವಾಗ ಫಸ್ಟ್ ಟೆಸ್ಟರ್ಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ರಿಕ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ವಾಟ್ ಇಸ್ ದ ರಿಕ್ವೈರ್ಮೆಂಟ್, ಆ ರಿಕ್ವೈರ್ಮೆಂಟ್ ಇಂದ ವಾಟ್ ಇಸ್ ದ ಔಟ್ಕಮ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಅಕ್ಸೆಪ್ಟೆನ್ಸ್ ಯೂಶಲಿ ಯೂಸರ್ ಸ್ಟೋರಿಯಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ. ಇವಾಗ ನಾನು ಎಕ್ಸಾಂಪಲ್ ಕೊಟ್ಟೆ ಲಾಗಿನ್ ಅಂತ ಹೇಳ್ಬಿಟ್ಟು. ಲಾಗಿನ್ ಆದ ತಕ್ಷಣ ಲೈಕ್ ಲಾಗಿನ್ ಯೂಶಲಿ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗ್ಬೇಕಾ ಅಥವಾ ಇಮೇಲ್ ಐಡಿ ಇಂದ ಲಾಗಿನ್ ಆಗ್ಬೇಕಾ? ಎರಡು ಲೈಕ್ ಸಿಂಪಲ್ ಥಿಂಗ್ಸ್ ಇದು. ಮತ್ತೆ ಪಾಸ್ವರ್ಡ್, ಇದೆರಡು ಕ್ರಿಡೆನ್ಶಿಯಲ್ಸ್ ಇರುತ್ತೆ. ಲೈಕ್ ಈ ಕ್ರಿಡೆನ್ಶಿಯಲ್ಸ್ ಇಸ್ಕೊಂಡು ಲಾಗಿನ್ ಮಾಡಕ್ ಟ್ರೈ ಮಾಡ್ತೀವಿ. ಅಗೇನ್ ಇಲ್ಲಿ ಏನ್ ಅರ್ಥ ಮಾಡ್ಕೊಂತೀವಿ ನಾವು, ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ಅಂದ ತಕ್ಷಣ ಅದು ಪಾಸಿಟಿವ್ ಒಂದೇ ಇರಲ್ಲ, ಇವನ್ ನೆಗೆಟಿವ್ ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ಕೂಡ ಬರುತ್ತೆ. ವೆರಾಸ್ ಏನಾಗುತ್ತೆ, ಈಗ ನಾನು ಎರಡು ವ್ಯಾಲಿಡ್ ಆಗಿ ಹಾಕಿದ್ರಷ್ಟೇ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಯಾವ್ದಾದ್ರು ಒಂದು ತಪ್ಪು ಹಾಕ್ತೀನಿ ಅಂತ ಅಂದ್ರೆ ಐ ನಾಟ್ ಬಿ ಏಬಲ್ ಟು ಗೋ. ಸೊ ಈ ರಿಕ್ವೈರ್ಮೆಂಟ್ ನ ನಾವು ಪ್ರತಿಯೊಂದು ರಿಕ್ವೈರ್ಮೆಂಟ್ ನ ಕೂಡ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ನಾವು ಎಸ್ಟಿಮೇಟ್ ಮಾಡ್ತೀವಿ ಎಷ್ಟು ಟೈಮ್ ಬೇಕಾಗತ್ತೆ ಇದನ್ನ ಲೈಕ್ ಡೆಲಿವರ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು. ಇದು ನಮ್ಗೆ ರಿಕ್ವೈರ್ಮೆಂಟ್ ಬಂದ ತಕ್ಷಣನೇ ಅನಲೈಸ್ ಮಾಡಿ ಅವ್ರ ಹತ್ರ ಕ್ವಶನ್ಸ್ ಕೇಳ್ತೀವಿ. ಈಗ ನಾನು ಇವಾಗ ಹೇಳ್ದಾಗ
ಮೊಬೈಲ್ ನಂಬರ್ ಇಂದ ಆಗ್ಬೇಕಾ, ಇಮೇಲ್ ಇಂದ ಆಗ್ಬೇಕಾ, ಮತ್ತೆ ಆ ಫೀಲ್ಡ್ ಟೆಕ್ಸ್ಟ್ ಕೂಡ ನಾವು ಚೆಕ್ ಮಾಡ್ತೀವಿ, ವಿಚ್ ವಿ ಡು ನೆಗೆಟಿವ್ ಟೆಸ್ಟಿಂಗ್, ಪಾಸಿಟಿವ್ ಟೆಸ್ಟಿಂಗ್, ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂತ ಎಲ್ಲ ಮಾಡ್ತೀವಿ. ಸೊ ಇವಾಗ ನೆಗೆಟಿವ್ ನಂಬರ್ಸ್ ಹಾಕಕ್ಕಾಗತ್ತಾ, ಪಾಸಿಟಿವ್ ನಂಬರ್ಸ್ ಅಷ್ಟೇ ಹಾಕಕ್ಕಾಗತ್ತಾ, ಮತ್ತೆ ಇಷ್ಟೇ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ 10 ಡಿಜಿಟ್ಸ್ ಅಷ್ಟೇನೆ, 10 ಡಿಜಿಟ್ ಗಿಂತ ಜಾಸ್ತಿ ಹಾಕಿದ್ರೆ ಎರರ್ ಬರುತ್ತಾ. ಸೊ ಈ ಪ್ರತಿ ಒಂದು ಚೆಕ್ ಮಾಡ್ತೀವಿ. ಅಂಡ್ ಇಮೇಲ್ ಫೀಲ್ಡ್ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ಕೆಲವೊಂದೊಂದ್ಸತಿ ಸ್ಪೇಸ್ ಬಿಡ್ಬೇಕಾ, ಸ್ಪೇಸ್ ಬಿಡ್ಬಾರ್ದು. ದಿಸ್ ಇಸ್ ಒನ್ ಆಫ್ ದ, ಇಟ್ ಕನ್ಫ್ಯೂಸ್ ಆಗುತ್ತೆ. ಕೆಲವೊಬ್ರಿಗೆ ಸ್ಪೇಸ್ ಬಿಡ್ಬೇಕು ಪಾಸ್ವರ್ಡ್ ಅಲ್ಲಿ, ಇಟ್ಸ್ ವ್ಯಾಲಿಡ್ ಅಂತ ಬರುತ್ತೆ. ಕೆಲವೊಬ್ರು ಸ್ಪೇಸ್ ಇಸ್ ನಾಟ್ ವ್ಯಾಲಿಡ್ ಅಂತ ಹೇಳ್ತಾರೆ. ಅಂಡ್ ಆಲ್ಫಾ ನ್ಯೂಮರಿಕ್ ಕೊಡ್ಬೇಕಾ, 10 ಡಿಜಿಟ್ಸ್ 12 ಡಿಜಿಟ್ಸ್, ಲೈಕ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಲೈಕ್, ಅದೆಲ್ಲ ರಿಕ್ವೈರ್ಮೆಂಟ್ ನ ಕಲೆಕ್ಟ್ ಮಾಡಿ ವಿ ಹ್ಯಾವ್ ಟು ಅನಲೈಸ್. ಓಕೆ, ಆ ಅನಾಲಿಸಿಸ್ ಪ್ರಕಾರ ವಿಲ್ ರೈಟ್ ಅ ಟೆಸ್ಟ್ ಕೇಸಸ್. ಓಕೆ, ಸೊ ಈಗ ಹಾಗಾದ್ರೆ ನಾವೊಂದು ಹೈ ಇಂಪಾರ್ಟೆಂಟ್ ಆರ್ ಹೈ ಲೆವೆಲ್ ಲೆಟ್ಸ್ ಸೇ ಅಪ್ಲಿಕೇಶನ್ ಆಗಿರಲಿ ಆರ್ ಸಾಫ್ಟ್ವೇರ್ ಆಗಿರಲಿ ಫಾರ್ ಗುಡ್ ದಿಸ್ ಥಿಂಗ್ ಯೂಸರ್ ಇಂಟರ್ಫೇಸ್, ಐ ಮೀನ್ ಯೂಸರ್ ಇಂಟ್ರಾಕ್ಷನ್ ಆಗುವಾಗ ಅದರಲ್ಲಿ ಹೌ ಇಂಪಾರ್ಟೆಂಟ್ ಡಸ್ ದ ರೋಲ್ ಆಫ್ ಟೆಸ್ಟರ್ ಆರ್ ಟೆಸ್ಟಿಂಗ್ ಕಮ್ಸ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಯಾವ್ದೋ ಒಂದು ಅಪ್ಲಿಕೇಶನ್ ಕೊಡ್ತೀವಿ ನಿಮ್ಗೆ, ಲೈಕ್ ಇಫ್ ಇಟ್ ಇಸ್ ನಾಟ್, ನಿಮ್ಗೆ ನೋಡಕ್ ಇಷ್ಟ ಆಗಿಲ್ಲ ಅಂತಂದ್ರೆ ಡು ಯು ರಿಯಲಿ ಯೂಸ್ ಇಟ್? ಕರೆಕ್ಟ್. ಸೊ ಬೇಸಿಕಲಿ ನೀವು ಒಂದ್ ಮನೆಗೆ ಹೋಗ್ತೀರಾ, ಚೆನ್ನಾಗಿಲ್ಲ ಮನೆ ಪೇಂಟ್ ನೋಡ್ತೀರಾ, ಮನೆ ಪೇಂಟ್ ಚೆನ್ನಾಗಿಲ್ಲ, ಫ್ಲೋರಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಫಸ್ಟ್ ಮುಖ ಮಾಡ್ಬಿಡ್ತೀವಿ, ಓಕೆ ಐ ಆಮ್ ನಾಟ್ ಗೋಯಿಂಗ್ ಹಿಯರ್ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಅಪ್ಲಿಕೇಶನ್ ಅಲ್ಲಿ ಈವನ್ ಆಸ್ಥೆಟಿಕ್ ಬ್ಯೂಟಿ ಆಲ್ಸೋ ಮ್ಯಾಟರ್ಸ್. ನೋಡ್ಬಿಟ್ಟು ಚೆನ್ನಾಗಿದೆ ಅನ್ಸಿದ್ರೆ ಪೀಪಲ್ ವಿಲ್ ಯೂಸ್. ಈಗನು ಜನ ಯೂಸ್, ಅದಕ್ಕೋಸ್ಕರನೇ ಪೀಪಲ್ ಆರ್ ಸ್ಟ್ರೈವಿಂಗ್ ಟು ಲೈಕ್ ಯಾವ್ದೇ ಒಂದು ಆಪ್ ಕೊಡ್ಬೇಕಾದ್ರೆ ಚೆನ್ನಾಗಿರೋ ತರ ಕೊಡ್ತಾರೆ. ಇದೆಲ್ಲ ಒಂದು ಪೇಲ್ ಆಗಿದ್ರೆ ಯು ಡೋಂಟ್ ಫೀಲ್ ಲೈಕ್ ಯೂಸಿಂಗ್. It won't be very basic. It should be like attractive. Correct. ಅದನ್ನ ನೀವು ಮಾಡುವಾಗ ಲೈಕ್ ಅದನ್ನ ನೀವು ಜಸ್ಟ್ ಟೆಸ್ಟರ್ಸ್ ಗೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಕೊಟ್ಟಾಗ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಬಟ್ ಒನ್ಸ್ ಇಟ್ ಇಸ್ ಡೆವಲಪ್ಡ್ ಅಲ್ಲ, ಇಟ್ ಶುಡ್ ಬಿ ಇನ್ ಅ ಗುಡ್ ಶೇಪ್. ಸೊ ಅದಕ್ಕೆ ಟೆಸ್ಟರ್ ರೋಲ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಟೆಸ್ಟ್, ಬಿಕಾಸ್ ಅವ್ರು ಅನಲೈಸ್ ಮಾಡ್ತಾರೆ. ಓಕೆ, ಇದನ್ನ ಆಸ್ ಎ ಯೂಸರ್ ಆಂಗಲ್ ಇಂದ ಕೂಡ ಟೆಸ್ಟರ್ ನೋಡ್ತಾರೆ ಅಪ್ಲಿಕೇಶನ್. ಜಸ್ಟ್ ನಾನು ಟೆಸ್ಟ್ ಮಾಡ್ಬೇಕು ಅಂತ ಮಾಡಿದಾಗ ಅಲ್ಲಿ ಯು ನಾಟ್ ಲೈಕ್ ಜಸ್ಟ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಹೋಗ್ಬಿಡತ್ತೆ ಅಷ್ಟೇನೆ. ಟೆಸ್ಟರ್ ಯಾವಾಗ ಅಪ್ಲಿಕೇಶನ್ ಅವ್ರ ಯೂಸರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರಲ್ಲ, ಅವಾಗ ಇಟ್ ಚೇಂಜಸ್. ಬಿಕಾಸ್ ಯೂಸರ್ ಈಗ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಥಿಂಕ್ ಮಾಡುವಾಗ ದೆನ್ ದಟ್ಸ್ ವೈ ಲೈಕ್ ಇಟ್ ಟೆಸ್ಟಿಂಗ್ ಯಾವುದೇ ಒಂದು ಅಪ್ಲಿಕೇಶನ್ ಟೆಸ್ಟರ್ ರೋಲ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅವಾಗ ಅದನ್ನ ಎನ್ಹಾನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಲಾಗಿನ್ ಗೆನೆ ತಗೊಂಡ್ರೆ ಬರೀ ಅವ್ರ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿ ಅಂತ ಹೇಳಿ, ಟೆಸ್ಟರ್ ಕ್ಯಾನ್ ಗಿವ್ ಎ ಇನ್ಪುಟ್ ಲೈಕ್ ಓಕೆ ಮೊಬೈಲ್ ನಂಬರ್ ಇಂದ ನನಗೆ ವೈ ನಾಟ್ ಇಮೇಲ್ ಐಡಿ, ಅಥವಾ ಮೊಬೈಲ್ ಕಳ್ದೋಯ್ತು ಏನಾದ್ರೂ ಒಂದಾಯ್ತು. ಸೊ ದೇ ಟ್ರೈ ಟು ಗಿವ್ ಅ ಮೋರ್ ಇನ್ಪುಟ್. Got it. They get things from the perspective of users, and that would be, I tell that would help be a crucial role. So does it also come under security wise also, will it help or ಹೇಗೆ ಇರ್ತದೆ? So security wise we have to take care of the security, like ಈಗ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ತಗೊಂತೀವಿ ಅಂತ ಹೇಳಿದ್ರೆ it should be secure. We cannot leak it to someone else. So hangagi we have a testers for security also, which is a non-functional testing, so that it ensures that num data ಬೇರೆ ಯಾರಿಗೂ ಲೀಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಲೀಕ್ ಆಗದಂಗೆ ಟೆಸ್ಟ್ ಮಾಡ್ತೀವಿ. ಅಂಡ್ ವಿ ಹ್ಯಾವ್ ಅದರ್ ಟೆಸ್ಟಿಂಗ್ ಕಾಲ್ಡ್ ಆಸ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್. ಅಪ್ಲಿಕೇಶನ್ ಎಷ್ಟು ಫಾಸ್ಟ್ ಆಗಿ ಯೂಸ್ ಆಗುತ್ತೆ, ಲೈಕ್ ರನ್ ಆಗುತ್ತೆ. ಒಂದ್ ಕ್ಲಿಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಯಾರಿಗೂ ಯೂಸ್ ಮಾಡಕ್ ಇಷ್ಟ ಆಗಲ್ಲ. ಸೊ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡೋದಕ್ಕೆ ಎಲ್ಲ ಲೈಕ್ ವಿ ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಟೆಸ್ಟರ್ಸ್ ಫಾರ್ ದಟ್. ಓಕೆ, ಸೊ ಶೃಂಗ ನೀವು ಅದೀಗ ಹೇಳಿದ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟರ್ಸ್ ಆಗಿರಲಿ ಆರ್ ದ ಇಂಪಾರ್ಟೆನ್ಸ್ ಆಫ್ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಇದು ಬರಬೇಕಾದ್ರೆ ಮೇಕಿಂಗ್ ಇಟ್ ವೆರಿ ಯೂಸರ್ ಫ್ರೆಂಡ್ಲಿ ಮಾಡೋದಾದ್ರೆ ಸೊ ಎಷ್ಟು ಇಂಪಾರ್ಟೆನ್ಸ್ ಇರ್ತದೆ. ಸೊ ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟಿಸಸ್ ಇನ್ ಈಗ ಟೆಸ್ಟಿಂಗ್ ಇದರಲ್ಲಿ ಮಾಡೋದಾದ್ರೆ ಒಂದು ಇಂಡಸ್ಟ್ರಿಯಲ್ಲಿ ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟಿಸಸ್ ದಟ್ ಟೆಸ್ಟರ್ಸ್ ಫಾಲೋ? ಸೊ ಬೆಸ್ಟ್ ಪ್ರಾಕ್ಟಿಸಸ್ ಅಂತ ಹೇಳಿದ್ರೆ ನಾನು ಹೇಳಂಗೆ ಫಸ್ಟ್ ದೇ ಹ್ಯಾವ್ ಟು ಕಲೆಕ್ಟ್ ದ ರಿಕ್ವೈರ್ಮೆಂಟ್ಸ್ ಅಂಡ್ ದೇ ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ರಿಕ್ವೈರ್ಮೆಂಟ್ಸ್. ಮತ್ತೆ ಏನಕ್ಕೆ ಆಕ್ಚುಲಿ ಅದನ್ನ ಮಾಡ್ತಾ ಇದಾರೆ ಅನ್ನೋದು ಅವ್ರು ತಿಳ್ಕೊಬೇಕು. ಮತ್ತೆ ನೆಕ್ಸ್ಟ್ ಅದನ್ನ ಹೇಗೆ ಹೌ ಡು ದೇ ಪುಟ್ ಇಟ್ ಇನ್ ಟೆಸ್ಟ್ ಕೇಸಸ್ ಡಾಕ್ಯುಮೆಂಟ್ ಮಾಡಬೇಕು. ಏನೇ ಒಂದನ್ನ ಮಾಡಿದ್ರು ಇಟ್ ಇಸ್ ಬೆಸ್ಟ್ ದೇ ಡಾಕ್ಯುಮೆಂಟೆಡ್ ಪ್ರಾಪರ್ಲಿ. ಇಫ್ ದೇ ಡೋಂಟ್ ಡಾಕ್ಯುಮೆಂಟ್ ವಾಟ್ ಎವರ್ ದೇ ಇಟ್ಸ್ ವೇಸ್ಟ್.
Okay. ಯಾಕಂತ ಹೇಳಿದ್ರೆ ನಾವು ಪುನಃ ಹೋಗಿ ಮುಂದೆ ಒಂದ್ ಲೈಕ್ ಆಫ್ಟರ್ ಸರ್ಟನ್ ಟೈಮ್ ಏನೋ ಒಂದು ಫೀಚರ್ ಡೆವಲಪ್ ಮಾಡಿರ್ತೀವಿ, ಅಗೇನ್ ವಿ ಕಮ್ ಬ್ಯಾಕ್ ಅಂಡ್ ಸಿ ದ ಫೀಚರ್, ದ ಡಾಕ್ಯುಮೆಂಟ್ ಇಸ್ ನಾಟ್ ದೇರ್, ಇಟ್ಸ್ ವೇಸ್ಟ್. Yes. So whatever they do, they have to have understanding, it has to be documented. And bug ಕೂಡ ಪ್ರತಿ ಒಂದು ಬಗ್ಗೂ ದೇ ಶುಡ್ ರೈಟ್ ಅ ಪ್ರಾಪರ್ ಡಿಸ್ಕ್ರಿಪ್ಷನ್, ಹೇಗೆ ರೀಪ್ರೊಡ್ಯೂಸ್ ಮಾಡ್ಬೋದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ, ನಾನು ಬಿಟ್ಟು ಹೋದೆ ಅಂತ ಹೇಳಿದ್ರೆ somebody should be able to catch it up. So that's Okay. how that's the importance of documentation. So if they make it, that those are the basic things they have to follow. And Yes. on that they should not like basically one problem ಏನಾಗುತ್ತೆ ಅಂತಂದ್ರೆ ನಮ್ಗೆ ಯಾವ್ದಾದ್ರು ನ್ಯೂ ಫೀಚರ್ ಬಂತು ಡೆವಲಪ್ಮೆಂಟ್ ಗೆ ಅಂತ ಹೇಳಿದಾಗ we will concentrate on that new feature and we will ignore the existing ones. We should Okay. not do that. Okay. Existing one like ಡೆವಲಪ್ ಆಗಿರೋ ಫೀಚರ್ ಜೊತೆ ದ ಎಕ್ಸಿಸ್ಟಿಂಗ್ ಫೀಚರ್ ಕೂಡ ಬ್ರೇಕ್ ಆಗಿಲ್ಲ ಅನ್ನೋದನ್ನ ನೋಡ್ಕೊಬೇಕು. ಓಕೆ, ಸೊ ಹಾಗಾದ್ರೆ ಈಗ ಈ ಆಟೋಮೇಷನ್ ಟೆಸ್ಟಿಂಗ್ ಆರ್ ಕಂಟಿನ್ಯೂಸ್ ಟೆಸ್ಟಿಂಗ್ ಅಲ್ಲಿ ಎಲ್ಲ ಹೇಗಿರ್ತದೆ? ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನು ಹೇಗೆ ಫಾಲೋ ಮಾಡೋದು? ಸೊ ಆಟೋಮೇಷನ್ ಟೆಸ್ಟಿಂಗ್ ಮತ್ತೆ ಕಂಟಿನ್ಯೂಸ್ ಟೆಸ್ಟಿಂಗ್ ಯಾವಾಗ ಮೇನ್ ಆಗಿ ನಮ್ಗೆ ಆಟೋಮೇಷನ್ ಯಾವಾಗ ಪಿಕ್ಚರ್ ಬರುತ್ತೆ ಅಂತ ಹೇಳಿದ್ರೆ ಒನ್ಸ್ ದ ಬಿಲ್ಡ್ ಇಸ್ ಸ್ಟೇಬಲ್, ಆ ಟೈಮ್ ಅಲ್ಲಿ ಆಟೋಮೇಷನ್ ವಿಲ್ ಕಮ್ ಟು ಪಿಕ್ಚರ್ ಬಿಕಾಸ್ ಅಪ್ಲಿಕೇಶನ್ ಇಸ್ ಆಲ್ಮೋಸ್ಟ್ ಡೆವಲಪ್, ಸೊ ಯು ಕ್ಯಾನ್ ಆಟೋಮೇಟ್ ಇಟ್. ಈಗ ಯಾವುದೇ ಒಂದು ಅಪ್ಲಿಕೇಶನ್ ಡೆವಲಪ್ ಆಗುವಾಗ ಇನ್ಸ್ಟೆಂಟ್ ಆಗಿ ಅದು ಡೆವಲಪ್ ಆಗಲ್ಲ, ಇಟ್ ಕಮ್ಸ್ ಟು ದ ಐಟ್ರೇಷನ್, ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಸೊ ಅದನ್ನ ಮತ್ತೆ ಎನ್ಹಾನ್ಸ್ ಮಾಡ್ತಾನೆ ಇರ್ತೀವಿ. ಇವಾಗ ನೀವು ವಾಟ್ಸ್ಆಪ್ ನೋಡ್ತೀರಾ, ಇಟ್ ಕೀಪ್ ಆನ್ ಎನ್ಹಾನ್ಸಿಂಗ್, ಒಂದಲ್ಲ ಒಂದು ದೇ ಗಿವ್ ಫೀಚರ್ಸ್. ಅಂಡ್ ಇವಾಗ ಸ್ಟೇಟಸ್ ಇರೋದಕ್ಕೆ ದೇ ಗಿವ್ ಸ್ಟೇಟಸ್ ಅಲ್ಲಿ ದೇ ಶೋಯಿಂಗ್ ವಾಟ್ ಇಸ್ ದ ಡೆವಲಪ್ ಫೀಚರ್ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಈಗ ಈಗ ನಾನು ಪ್ರತಿ ಸತಿನೂ ಇವಾಗ ಒಂದ್ ಸ್ಕ್ರೀನ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದ್ ಸ್ಕ್ರೀನ್ ಡೆವಲಪ್ ಆಗುತ್ತೆ, I have to do the regression for the previous one. That is a tedious task. Hangagi automation and continuous testing comes into picture. Illi automation ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ human effort reduce ಆಗುತ್ತೆ to an extent. So manual testing is a tedious thing. ಪ್ರತಿದು ಮಾಡು ಅಂತ ಹೇಳಿದ್ರೆ it will be biased ಅನ್ಸುತ್ತೆ, ಲೈಕ್ ಅದನ್ನೇ ಮಾಡ್ತಾರೆ, it will be biased. So ಅದನ್ನ ಏನ್ ಮಾಡ್ತೀವಿ, we regression, main ಆಗಿ regression if we do automation ಅಲ್ಲ, half of your time is saved. Okay. So anta time alli enagutte, automation comes into picture and it is very helpful. Kelonond scenario cannot be automated. Those kind of things we have to do manually. Wherever possible to automate, it's good to automate. Okay. So hagadre just before we move on to the next topics, I just wanted to know automation testing ege hagadre is it like nimge is there any specific other requirements if you have to become an automation testing tester ಆಗಬೇಕಾದ್ರೆ? ಏನಾದರೂ ಪ್ರೋಗ್ರಾಮಿಂಗ್ ಆರ್ ಕೋಡಿಂಗ್ ಅಂತದೆಲ್ಲ ಏನಾದರೂ ಗೊತ್ತಿರಲೇಬೇಕಂತ ಇರ್ತದ ಹೇಗೆ? ಸೊ ಇವಾಗ ಸೆಲೆನಿಯಂ ಇದೆ, ಸೆಲೆನಿಯಂ ಇದೆ, ವಿಚ್ ಇಸ್ ವಿ ಯೂಸ್ ಫಾರ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಗೆ ನಾವು ಸೆಲೆನಿಯಂ ಯೂಸ್ ಮಾಡ್ತೀವಿ. ಅಂಡ್ ಮೊಬೈಲ್ ಅಪ್ಲಿಕೇಶನ್ ಆಟೋಮೇಟ್ ಮಾಡೋದಕ್ಕೆ ವಿ ಯೂಸ್ APM ಯೂಸ್ ಮಾಡ್ತೀವಿ. ಸೊ ಈ ತರ ವಿ ಹ್ಯಾವ್ ಡಿಫ್ರೆಂಟ್ ಟೂಲ್ಸ್. ಈ ಟೂಲ್ಸ್ ಎಲ್ಲ ಯೂಸ್ ಮಾಡಕ್ಕೆ ಇಟ್ಸ್ ಗುಡ್ ಟು ಹ್ಯಾವ್ ಅ ನಾಲೆಜ್ ಆನ್ ಎನಿ ಆಫ್ ದಿ ಲ್ಯಾಂಗ್ವೇಜ್, ಐದರ್ ಜಾವಾ, ಪೈಥಾನ್, .NET, C# ಎನಿಥಿಂಗ್. ಬಟ್ ಇವಾಗ ಕೆಲವೊಂದೊಂದು ಅಪ್ಲಿಕೇಶನ್ಸ್ ಬರ್ತಾ ಇದೆ ವಿಚ್ ಆರ್ ಲೈಕ್ ಸ್ಕ್ರಿಪ್ಟ್ಲೆಸ್ ಆಟೋಮೇಷನ್. ಇದೆಲ್ಲ ಸ್ಕ್ರಿಪ್ಟ್ ಅಲ್ಲ, ಯು ಡೋಂಟ್ ಹ್ಯಾವ್ ಟು ಇವನ್ ಹ್ಯಾವ್ ಟು ನೋ ದ ಲ್ಯಾಂಗ್ವೇಜ್, ಜಸ್ಟ್ ಕ್ಲಿಕ್ ಆಕ್ಷನ್ಸ್. ಸೊ ಈ ಕ್ಲಿಕ್ ಆಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ ದಿಸ್ ಅಂಡ್ ಆಲ್ ವಿತ್ ದ ಹೆಲ್ಪ್ ಆಫ್ ದಿಸ್ AI, ML and all this is coming into picture. So click action it will be recorded and as per that it will do. So you don't really have to know the language to write for the upcoming things. But currently it's good to have a knowledge, like knowledge on the language. So can you give us like some of the insights on which are the, ಈಗ ನೀವು ಸುಮಾರು ಟೂಲ್ಸ್ ಹೇಳಿದ್ರಿ, like Selenium ಹೇಳಿದ್ರಿ, APM ಹೇಳಿದ್ರಿ, and also earlier you mentioned Jira. So which are the popular tools in testing? So testing tools anta ಹೇಳಿದ್ರೆ, in order to like manual ಮಾಡುವಾಗ it's a functional, we don't use any tools. And this Jira and Confluence are the project management tools. Confluence ಹೇಗೆ ಅಂತ ಹೇಳಿದ್ರೆ ಇಟ್ಸ್ ಬೇಸಿಕಲಿ ಫಾರ್ ಡಾಕ್ಯುಮೆಂಟಿಂಗ್. ಈಗ ಏನೋ ಒಂದು ಆಕ್ಷನ್ಸ್ ಮಾಡ್ತೀನಿ, ಎವ್ರಿಥಿಂಗ್ ವಿಲ್ ಬಿ ಡಾಕ್ಯುಮೆಂಟೆಡ್ ಇನ್ ಕಾನ್ಫ್ಲುಯೆನ್ಸ್. ಸೊ ಮಲ್ಟಿಪಲ್ ಪೇಜಸ್ ಕ್ರಿಯೇಟ್ ಮಾಡಿ ಒಂದೊಂದು ಫೀಚರ್ಗೆ ಒಂದೊಂದು ಮಾಡ್ಕೊಂಡು ಹೋದಾಗ ಇಟ್ಸ್ ಈಸಿ ಟು ಆಕ್ಸೆಸ್. ಸೊ ಕಾನ್ಫ್ಲುಯೆನ್ಸ್ ಅದಲ್ಲಿ ಅದ್ ಅಡ್ವಾಂಟೇಜ್ ಇದೆ. ಅಂಡ್ ಜೀರಾ ಇಸ್ ಲೈಕ್ ವೇರ್ ವಿ ರೈಟ್ ಎವ್ರಿಥಿಂಗ್, ಬ್ಯಾಕ್ಲಾಗ್, ಏನೇನ್ ಯೂಸರ್ ಸ್ಟೋರೀಸ್ ಇದೆ, ಏನೇನ್ ತಗೊಬೇಕು, ಮತ್ತೆ ಸ್ಪ್ರಿಂಟ್. ಸೊ ವಿ ಫಾಲೋ ದ ಸ್ಪ್ರಿಂಟ್ ಥಿಂಗ್ ಅಲ್ಲ, ಎವ್ರಿಥಿಂಗ್ ವಿಲ್ ಬಿ ಇನ್ ಜೀರಾ.
ನಾವು Okay. ಒಂದು ಬಗ್ ಕ್ರಿಯೇಟ್ ಮಾಡ್ಬೋದು ಅಥವಾ ಯೂಸರ್ ಸ್ಟೋರಿ ಟಾಸ್ಕ್ ಯಾರು ಏನ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಫಾಲೋ ಮಾಡೋದು ಜೀರಾ. ಸೊ ಇವನ್ ದ Okay. ಜೀರಾ ಆಸ್ ಎ ನೈಸ್ ಫ್ಲೋ ಚಾರ್ಟ್, ನಮ್ಗೆ ಹೆಂಗ್ ಬೇಕೋ ಆ ತರ ಫ್ಲೋ ಚಾರ್ಟ್ ಮಾಡ್ಕೊಬಹುದು. ಸೊ ವಾಟ್ Okay. ವಿ ಯೂಶಲಿ ಡೂ ಇಸ್ ಲೈಕ್ ಟು ಡೂ ಅಲ್ಲಿ ಇಟ್ಕೊಂಡಿರ್ತೀವಿ. ಸೊ ವಾಟ್ ಇಸ್ ದ ಟಾಸ್ಕ್ ಆಫ್ ದಿಸ್ ಸ್ಪ್ರಿಂಟ್ ಅಂತ ಅದನ್ನ ಪಿಕ್ ಮಾಡಿ ನೆಕ್ಸ್ಟ್ Yes. ಮಾಡುವಾಗ ಇನ್ ಪ್ರೋಗ್ರೆಸ್ ಹಾಕಿ ಮತ್ತೆ ನೆಕ್ಸ್ಟ್ ರಿವ್ಯೂಗ್ ಹಾಕ್ತಿವಿ ನೆಕ್ಸ್ಟ್ ಸ್ಟೇಟಸ್. ದಿಸ್ ಇಸ್ Correct. ಸಿಂಪಲ್ ಸ್ಟೇಟಸ್ ವಿಚ್ ಗಿವ್ಸ್ ಅ ಪ್ರಾಪರ್ ಇಂಡಿಕೇಶನ್. ದಿಸ್ ಇಸ್ Okay. ಫಾರ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅಂಡ್ ವಿತ್ ರೆಸ್ಪೆಕ್ಟ್ ಟು ಟೂಲ್ ಹೇಳ್ದಾಗೆ ಸೆಲೆನಿಯಂ ಇದೆ ವೆಬ್ Okay. ಆಟೋಮೇಶನ್ ಮಾಡೋದಕ್ಕೆ, ಅಂಡ್ APM ಇದೆ ಮೊಬೈಲ್ ಆಟೋಮೇಶನ್ ಮಾಡೋದಕ್ಕೆ. ದಿಸ್ ಆರ್ ಓಪನ್ ಸೋರ್ಸ್. Okay. ಹಂಗಾಗಿ ದಿಸ್ ಇಸ್ ವೈಡ್ಲಿ ಯೂಸ್ಡ್. ಅಂಡ್ ದ ಅದರ್ ಒನ್ ವಿಚ್ ವಿ ಯೂಸ್ ಇಸ್ JMeter. Okay. Actually, like people are moving to other tools also, and this is like open source, which is easy for access and people don't have to pay. That's the reason Okay. most of the people go for these tools. And JMeter is useful to test the performance. ಈಗ Okay. ಆವಾಗ ಹೇಳ್ದೆ ನಾನು, ಈಗ ಕ್ಲಿಕ್ Yes. ಮಾಡ್ತೀವಿ ಅಂತ ಈಗ ಮಲ್ಟಿಪಲ್ ಈಗ ಸೀಸನಲ್ ಬರುತ್ತೆ. ಈಗ ಅಮೆಝಾನ್ ಬಿಗ್ ಬಿಲಿಯನ್ ಡೇ ಅಥವಾ ಹೌದು. ಫ್ಲಿಪ್ಕಾರ್ಟ್ ಬರುತ್ತೆ. Yes. ಸೊ ಅವರು ಆಗ ಜಸ್ಟ್ ದೇ ಕಾಂಟ್ ರಿಲೀಸ್ ದ ಲೈಕ್ ಅವಾಗ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇಷ್ಟು ಜನ ಹಿಟ್ ಮಾಡ್ತಾರೆ ಈ ಇದೊಂದು ಗೊತ್ತಾಯ್ತು. Okay. ವೆಬ್ಗೆ, ಅವಾಗ ಎಷ್ಟು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕಂದ್ರೆ ದೇ ಯೂಸ್ ಪರ್ಫಾರ್ಮೆನ್ಸ್ ಟೂಲ್ಸ್. Okay. ಅದನ್ನ ನಾವು ಅನಲೈಸ್ ಮಾಡ್ದೇನೆ ನೀವು ಜಸ್ಟ್ ಓಕೆ ಇವಾಗ ನಾನು ಬಿಗ್ ಬಿಲಿಯನ್ ಡೇ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೌದು. ಪೀಪಲ್ ಅಷ್ಟು ಹಿಟ್ ಮಾಡಿದಾಗ ಇಫ್ ಇಟ್ ಡಸಂಟ್ ಹ್ಯಾವ್ ದ ಕೆಪಾಸಿಟಿ ಟು ಟೇಕ್ ಇಟ್, ಇಟ್ಸ್ ಫೇಲ್ಯೂರ್. Correct. ಸೊ ಹಂಗಾಗಿ ಪರ್ಫಾರ್ಮೆನ್ಸ್ ಲೈಕ್ JMeter ಯೂಸ್ ಮಾಡಿ ಪರ್ಫಾರ್ಮೆನ್ಸ್ ಅಂಡ್ ರಿಗ್ರೆಷನ್ಗೆಲ್ಲ ವಿ ಯೂಸ್ ದ ಸೆಲೆನಿಯಂ ಅಂಡ್ APM. Got it. So then the next thing that I would like to know is, ಹಾಗಾದ್ರೆ what are the challenges that tester faces in their day-to-day activities ಅಲ್ಲಿ? Because we've covered most of the tools and all, ಹೇಗೆ important. Yeah. What are the challenges? Testers ಆದ್ರೆ ಏನೆಲ್ಲ challenges will you be facing? So first thing, every tester has I'm thinking that okay, testers are not valued like developers. Okay. But actually, tester role is very crucial. Okay. Tester ಒಂದು ಡಿಲೇ ಮಾಡಿದ್ರು ಅಂತ ಹೇಳಿದ್ರೆ the whole product can be damaged. Okay. So that is one negative thought we have, which we need to like most of us has to Okay. overcome that. Okay. And the first thing is the challenge is understanding the requirement Okay. and make simplifying it. ಈಗ ಒಂದು ರಿಕ್ವೈರ್ಮೆಂಟ್ ಬಂತು ಅಂತ ಹೇಳಿದಾಗ ಅದನ್ನ ಏನ್ ಬೇಕು ಅದಕ್ಕೆ ಹೆಂಗ್ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಟೆಸ್ಟರ್ ಅದನ್ನ ದೇ ಹ್ಯಾವ್ ಟು ಟ್ರೈ ಟು ಸಿಂಪ್ಲಿಫೈ ಅಂಡ್ ಬ್ರೇಕ್ ಇಟ್ ಡೌನ್. Okay. Got it. That's where it's very important. That's a challenge. They have to break it down and ಏನೇನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. Okay. And commitment. ಕಮಿಟ್ ಆಗ್ತಾರೆ. ಓಕೆ ದೇ ವಿಲ್ ಟೆಲ್ ಓಕೆ ಲೈಕ್ ಐ ಗಿವ್ ಇನ್ ದಿಸ್ ಟೈಮ್ ಅಂತ ಕಮಿಟ್ ಮಾಡ್ತಾರೆ. ಆ ಕಮಿಟ್ ಆಗೋದು ದೇ ಶುಡ್ ಹ್ಯಾವ್ ಅ ಎಸ್ಟಿಮೇಷನ್ ಬಿಫೋರ್ ಕಮಿಟಿಂಗ್. ದೇ ಶುಡ್ ಎಸ್ಟಿಮೇಟ್ ಇಟ್ ಪ್ರಾಪರ್ಲಿ ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್. Okay. And it's not only with the tester, they should have the concern of the developer also. Okay, how much time will this developer need to give this? Okay. ಯಾಕಂತ ಹೇಳಿದ್ರೆ ಡೆವಲಪರ್ ಲೇಟ್ ಆಗಿ ನಮ್ಗೆ ಬಿಲ್ಡ್ ಕೊಟ್ರು ಅಂತ ಹೇಳಿದ್ರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ಇಟ್. ನೋಡಿದಿರ ನೀವೆಲ್ಲ ರೀಲ್ಸ್ ಮೀಮ್ಸ್ ಅಲ್ಲಿ ನೋಡ್ತಾ ಇರ್ತೀರಾ, ಟೆಸ್ಟರ್ ಡೆವಲಪರ್ ದೇ ವಿಲ್ ಗಿವ್ ದ ಬಿಲ್ಡ್ ಆನ್ ಫ್ರೈಡೆ ಈವ್ನಿಂಗ್ ಅಂಡ್ ಟೆಸ್ಟರ್ ಹ್ಯಾಸ್ ಟು ಟೆಸ್ಟ್. Yes. ಸೊ ಲಾಸ್ಟ್ ಮೊಮೆಂಟ್ ಕೊಟ್ಟಾಗ ಟೆಸ್ಟರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಅವ್ರು ಅನ್ಕೊಂಡಿರೋ ಎಲ್ಲಾ ಸಿನಾರಿಯೋನು ಕಂಪ್ಲೀಟ್ ಮಾಡಕ್ ಆಗಲ್ಲ. Okay. ಅಂಡ್ ಟೈಟ್ ಡೆಡ್ ಲೈನ್ಸ್. ಓಕೆ ನಂಗೆ ಈ ವೀಕ್ ಅಲ್ಲಿ ನಂಗೆ ಡೆಲಿವರಿ ಬೇಕು ಅಂತ ಕೇಳ್ತಾರೆ. ಈ Okay. ವೀಕ್ ಅಲ್ಲಿ ಡೆಲಿವರಿ ಬೇಕು ಅಂತ ಕೇಳ್ತಾ ಇದಾರೆ ಅವರು, ಬಟ್ ಅಷ್ಟ್ ಆಗತ್ತಾ ಅಂತ ಹೇಳಿ ದೇ ಡೋಂಟ್ ಎಸ್ಟಿಮೇಟ್ ಇಟ್. Okay. ಸೊ ಎಸ್ಟಿಮೇಷನ್ ಪ್ರಾಬ್ಲಮ್. ಡೆಡ್ ಲೈನ್ಸ್ ಇದ್ದಾಗ ಯು ವಿಲ್ ಬಿ ಲೈಕ್ ಕುತ್ಕೆಗಿರುತ್ತೆ, ಕಂಪ್ಲೀಟ್ ಮಾಡ್ಬೇಕಂತ ಅಷ್ಟೇ ಇರುತ್ತೆ. ದೇ ವಿಲ್ ನಾಟ್ ಕಂಪ್ಲೀಟ್ ದ ಟೆಸ್ಟಿಂಗ್. Okay. ಅನ್ಕೊಂಡ್ರೆ ಎಲ್ಲಾ ಸಿನಾರಿಯೋಸ್ ಕಂಪ್ಲೀಟ್ ಮಾಡಿಲ್ಲ ಅಂದಾಗ ಕೆಲವೊಂದು ಎಡ್ಜ್ ಕೇಸ್ ಸಿನಾರಿಯೋಸ್ ಮಿಸ್ ಔಟ್ ಆಗುತ್ತೆ, ವಿಚ್ ಆರ್ ಮ್ಯಾಂಡೇಟರಿ. ಕೆಲವೊಂದು ಎಡ್ಜ್ ಕೇಸ್ ಸಿನಾರಿಯೋಸ್ ನಾವು ಬರಲ್ಲ ಅನ್ಕೊಂತೀವಿ, ಬಟ್ ಇಟ್ ವಿಲ್ ಬಿ ದೇರ್. ಸೊ ಒನ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಒಂದ್ಸತಿ ನನ್ಗೆ ನೆನೆ ವಿ ವೆರ್ ಲೈಕ್ ವಿ ಥಾಟ್ ದಟ್ ಇಸ್ ಡೆವಲಪ್ಡ್ ಅಂತ ಹೇಳ್ಬಿಟ್ಟು ಆಡ್ ಟು ಬಾಸ್ಕೆಟ್ ನ ಬಟನ್ ಇತ್ತು. ಸೊ Okay. ಆಗ್ತಾ ಇದೆಯಲ್ಲ ಅಂತ ಹೇಳಿ ಬಿಟ್ಬಿಟ್ವಿ. ಅಂಡ್ ದೆನ್ ವಿ ಕಮನ್ ಒಂದ್ಸತಿ ಆಡ್ ಟು ಬಾಸ್ಕೆಟ್ ಕ್ಲಿಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ಅದು ವರ್ಕ್ ಆಗ್ತಾ ಇಲ್ಲ. Oh, okay. So these are the kind of scenarios we miss out. So aವಾಗ one Okay. round test ಮಾಡಿ will give it to production, and from production we get issues. Okay. 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 So how ಇಂಥ can challenge. So how can all these challenges be addressed? ಇದನ್ನ ಹೇಗೆ ಅಡ್ರೆಸ್ ಮಾಡ್ಬೇಕಾಗುತ್ತೆ? So it's reverse of whatever I said. Basically, estimation you should know the like what you're doing ಅಂತ ನಿಮಗೆ ಗೊತ್ತಾಗ್ಬೇಕು. ಗೊತ್ತಾಯ್ತು. ಏನಕ್ಕೆ ಮಾಡ್ತಾ ಇದ್ದೀರಾ ಅಂಡ್ ವಾಟ್ ಇಸ್ ಇಟ್ಸ್ ಯೂಸ್, ಇದು ಯಾರಿಗೆ ರೀಚ್ ಆಗ್ಬೇಕು.
ಸೊ ಯು Okay. ಕೆನಾಟ್ ಎಕ್ಸ್ಪೆಕ್ಟ್ ಕಂಪ್ನಿಗೆ ಡೆವಲಪ್ ಮಾಡೋ ಪ್ರಾಡಕ್ಟ್ ನ ಯು ಕೆನಾಟ್ ಎಕ್ಸ್ಪೆಕ್ಟ್ ಸಮನ್ ಎಲ್ಸ್ ಟು ಯೂಸ್, ರೈಟ್? Okay, ಸೊ got that. ಕಂಪ್ನಿಯವರು ಯೂಸ್ ಲೈಕ್ ಅವ್ರ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡ್ಬೇಕು, ಮತ್ತೆ ರಿಕ್ವೈರ್ಮೆಂಟ್ ನ ಅದೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಮತ್ತೆ Okay, ಯೂಸರ್ ಪರ್ಸ್ಪೆಕ್ಟಿವ್. ಫಸ್ಟ್ ಆಫ್ ಆಲ್ ನಾವ್ ಯಾವ್ದೇ ಒಂದ್ ಮಾಡಿದ್ರು ಯೂಸರ್ ಪರ್ಸ್ಪೆಕ್ಟಿವ್, ಹೌ ಆರ್ ದೇ ಗೋಯಿಂಗ್ ಟು ಟೇಕ್ ಇಟ್ ಗೊತ್ತಾಯ್ತು. ಅಂತ ಮಾಡ್ಬೇಕು. And estimation, as I said again, estimation we make it wrong, but we should make sure that we are giving a proper estimation. Okay, ಒಟ್ಟು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೀವಾ ಅಂತ ಎಲ್ಲ ಹೇಳಿ ವಿ ಶುಡ್ ಟೆಸ್ಟ್ ಇಟ್. ಅಂಡ್ ಎಲ್ಲೇ ಕನ್ಫ್ಯೂಷನ್ ಇತ್ತು ಅಂತ ಅಂದ್ರೆ ಗೆಟ್ ಇನ್ ಟು ಅ ಕಾಲ್, ಹ್ಯಾವ್ ಅ ಡಿಸ್ಕಷನ್ ವಿತ್ ಯೋರ್ ಮ್ಯಾನೇಜರ್ ಆರ್ ಓವರ್ ಗಿವ್ಸ್ ದ ರಿಕ್ವೈರ್ಮೆಂಟ್, BA or with a developer, understand. And the other major challenge testers faces, they don't get a stable build sometimes. They get an Okay. unstable build. So Okay. at time even if they test, it's of waste. So first Okay. round, do the sanity test, smoke testing. If it's Okay. fine, then take it for building, or else it's waste of testing it. ಗೊತ್ತಾಯ್ತು. ಸೊ ಹಾಗಾದ್ರೆ ಈಗ ಬೇರೆ ಡಿಪಾರ್ಟ್ಮೆಂಟ್ಸ್ ತರ ಎಲ್ಲ ಇದೆ ಅಲ್ಲ, ಸೊ ಬಿ ಇಟ್ ವಿತ್ ಡೆವಲಪರ್ಸ್ ಆಗಿರ್ಲಿ ಎಲ್ಲ ಹೇಗೆ ಅದು ಕೊಲಾಬ್ರೇಷನ್ಸ್ ಎಲ್ಲದು ಹೇಗಿರ್ತದೆ? ಸೊ ಕೊಲಾಬ್ರೇಷನ್ಸ್ ಅಂತ ಹೇಳಿ ವಿತ್ ನಾವು ರೆಗ್ಯುಲರ್ ಕಾಲ್ಸ್ ಇರುತ್ತೆ, ಸೊ ಅಜೈಲ್ ಸೆರೆಮನೀಸ್ ಇರುತ್ತೆ, ವಿತ್ ವಿಚ್ ವಿ ವಿಲ್ ಆಲ್ ಬಿ ಇನ್ ಅ ಕಾಲ್. ಸೊ ಅಜೈಲ್ ಸೆರೆಮನೀಸ್ ಅಂತ ಹೇಳಿದ್ರೆ ನಮ್ಗೆ ಡೇ ಸ್ಟಾರ್ಟ್ ಆಗೋದೇ ವಿತ್ ಡೈಲಿ ಸ್ಟ್ಯಾಂಡ್ ಅಪ್, ಓಕೆ, ವೇರ್ ವಿ ಗಿವ್ ದ ರೆಗ್ಯುಲರ್ ಅಪ್ಡೇಟ್ಸ್. ಏನ್ ಮಾಡಿದ್ವಿ ನಿನ್ನೆ, ಏನ್ ಮಾಡಿದ್ವಿ, ಏನ್ ಮಾಡ್ಬೇಕಿತ್ತು, ನಮ್ಗೆ ಏನಾದ್ರು ಲೈಕ್ ಟಾಸ್ಕ್ ಮಾಡೋದಕ್ಕೆ ಏನಾದ್ರು ಇಂಪ್ಲಿಮೆಂಟ್ ಇದೆಯಾ ಅಂತ ಎಲ್ಲ ವಿಲ್ ಗಿವ್ ಅ ರೆಗ್ಯುಲರ್ ಅಪ್ಡೇಟ್ಸ್. ಅದಾದ್ಮೇಲೆ ಪುನಃ ನೆಕ್ಸ್ಟ್ ವಿ ಹ್ಯಾವ್ ಅ ಡಿಫ್ರೆಂಟ್ ಅಜೈಲ್ ಸೆರೆಮನೀಸ್ ಸಚ್ ಆಸ್ ಬ್ಯಾಕ್ಲಾಗ್ ರಿಫೈನ್ಮೆಂಟ್ ಇದೆ ಅಥವಾ ಸ್ಪ್ರಿಂಟ್ ಪ್ಲಾನಿಂಗ್ ಇದೆ. ಸೊ ಬ್ಯಾಕ್ಲಾಗ್ ರಿಫೈನ್ಮೆಂಟ್ ಅಂತ ಹೇಳಿದ್ರೆ ನಮ್ಗೆ ಏನೇನ್ ಟಾಸ್ಕ್ ಇದೆ ಅದೆಲ್ಲ ನಾವು ಬ್ಯಾಕ್ಲಾಗ್ ಅಲ್ಲಿ ಇಟ್ಟಿರ್ತೀವಿ. ಸೊ ಇಟ್ಸ್ ಯೂಸರ್ ಸ್ಟೋರೀಸ್ ಎಲ್ಲ ಬ್ಯಾಕ್ಲಾಗ್ ಅಲ್ಲಿ ಇರುತ್ತೆ. ಆಮೇಲೆ ಸ್ಪ್ರಿಂಟ್ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಈ 15 days, ಯೂಶಲಿ ಸ್ಪ್ರಿಂಟ್ ಇಸ್ ಫಾರ್ 15 days, 2 weeks, ಬೇಸಿಕಲಿ 10 ವರ್ಕಿಂಗ್ ಡೇಸ್. ಸೊ ಈ ಸ್ಪ್ರಿಂಟ್ ಅಲ್ಲಿ ಏನ್ ಕೆಲಸ ಮಾಡ್ಬೋದು ಅಂತ ಹೇಳಿ ವಿಲ್ ಪುಲ್ ದಟ್ ಕಾರ್ಡ್ಸ್, ಅದನ್ನ ಪುಲ್ ಮಾಡ್ಕೊಂತೀವಿ. ಸೊ ದಟ್ಸ್ ವೈ ಸ್ಪ್ರಿಂಟ್ ಪ್ಲಾನಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಸ್ಪ್ರಿಂಟ್ ಆ 15 days ಅಲ್ಲಿ ಏನ್ ಮಾಡಿರ್ತೀವಿ ಅದನ್ನ ನೆಕ್ಸ್ಟ್ 15 days ಆದ್ಮೇಲೆ ಸೆಕೆಂಡ್ ಸ್ಪ್ರಿಂಟ್ ಗೆ ಏನ್ ಮಾಡ್ತೀವಿ, ವಿ ವಿಲ್ ಹ್ಯಾವ್ ಅ ರೆಟ್ರೋಸ್ಪೆಕ್ಟಿವ್. ರೆಟ್ರೋಸ್ಪೆಕ್ಟಿವ್ ಮತ್ತೆ ರಿವ್ಯೂ ಇರುತ್ತೆ. ಸೊ ಏನ್ ಡೆವಲಪ್ ಮಾಡಿದೀವಿ ಅದನ್ನ ನಾವು ನೋಡ್ತೀವಿ, ಹೌ ಇಸ್ ಇಟ್ ವರ್ಕಿಂಗ್ ಅಂತ. ಸೊ ಇದರಲ್ಲಿ ಪ್ರತಿಯೊಬ್ಬರದ್ದು ಇನ್ಪುಟ್ ಮ್ಯಾಟರ್ ಆಗುತ್ತೆ. ದಿಸ್ ಇಸ್ ವೇರ್ ಆಲ್ ಆಫ್ ಅಸ್ ಗೆಟ್ ಇನ್, ಕಮ್ಯುನಿಕೇಟ್ ಅಂಡ್ ಕಮ್ ಇನ್ ಟು ಅ ಸೇಮ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ರಿವ್ಯೂ ಇರುತ್ತೆ, ಲೈಕ್ ಮಾಡಿರೋದು ಸರಿನಾ ತಪ್ಪಾ ಅಂತ ವಿಲ್ ಹ್ಯಾವ್ ಅ ರಿವ್ಯೂ. ಪ್ರಾಡಕ್ಟ್ ಓನರ್ ಇರ್ತಾರೆ ಒಂದೊಂದ್ಸತಿ ರಿವ್ಯೂ ಅಲ್ಲಿ, ಪ್ರಾಡಕ್ಟ್ ಮ್ಯಾನೇಜರ್, ಎವ್ರಿಬಡಿ ವಿಲ್ ಬಿ ದೇರ್ ಇನ್ ದ ರಿವ್ಯೂ. ಸೊ ಇಸ್ ಇಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್? ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ಎಲ್ಲಾರ್ಗು ವಿಸಿಬಿಲಿಟಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ನಮ್ಗೆ ಏನ್ ಕೆಲಸ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಪ್ಲಾನ್ ದಿಸ್ ಅಂಡ್ ರೆಟ್ರೋಸ್ಪೆಕ್ಟಿವ್ ಇರುತ್ತೆ. ರೆಟ್ರೋಸ್ಪೆಕ್ಟಿವ್ ಬಂದು ಏನ್ ಮಾಡಿದೀವಿ ಆಕ್ಚುಲಿ, ಏನ್ ಇಂಪ್ರೂವ್ ಮಾಡ್ಕೊಬಹುದು. ಸೊ ಇಟ್ಸ್ ಫಾರ್ ಸೆಲ್ಫ್ ಎನ್ಹಾನ್ಸಿಂಗ್. ಇವಾಗ ಈ ಸ್ಪ್ರಿಂಟ್ ಅಲ್ಲಿ ಈ ತಪ್ಪು ಮಾಡಿದ್ದೀನಿ, ಸೊ ಈ ತಪ್ಪನ ನಾನು ನೆಕ್ಸ್ಟ್ ಸ್ಪ್ರಿಂಟ್ ಅಲ್ಲಿ ಮಾಡಬಾರ್ದು, ಇದನ್ನ ಕರೆಕ್ಟ್ ಆಗಿ ಮಾಡಿದ್ದೀನಿ, ಐ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ದಿಸ್. ಸೊ ಇಟ್ಸ್ ಲೈಕ್ ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವಾಟ್ ಇಸ್ ಯು ವಾಂಟ್. ಇವಾಗ ಏನೋ ರಿಕ್ವೈರ್ಮೆಂಟ್ಸ್ ಇರುತ್ತೆ ವಿಚ್ ಯು ವಾಂಟ್ ಅ ಮ್ಯಾನೇಜ್ಮೆಂಟ್ ಟು ಫುಲ್ಫಿಲ್, ಆ ಟೈಮಲ್ಲೆಲ್ಲ ಯು ಕ್ಯಾನ್ ಪಿಚ್ ಇನ್ ದೋಸ್ ಡ್ಯೂರಿಂಗ್ ದ ರೆಟ್ರೋಸ್ಪೆಕ್ಟಿವ್. ಓಕೆ, ಸೊ ಬೇಸಿಕಲಿ ಇಂಥ ಈ ಸ್ಪ್ರಿಂಟ್ ಮೀಟಿಂಗ್ಸ್ ಎಲ್ಲ ಇದು ಇರುವಾಗ ಸ್ಪ್ರಿಂಟಿಗೆಲ್ಲ, ಸೊ ವಿಲ್ ಬಿ ಅಲಾಂಗ್ ವಿತ್ ದ ಡೆವಲಪರ್ಸ್ ಆಗಿರ್ಲಿ ಆರ್ ದ ಕ್ವಾಲಿಟಿ ಅನಾಲಿಸ್ಟ್ ಟೀಮ್, ಅವರೆಲ್ಲ ಒಟ್ಟಿಗೆ ಇದ್ದು ಅಲಾಂಗ್ ವಿತ್ ದೆಮ್ ಯು ವಿಲ್ ಬಿ ಹ್ಯಾವಿಂಗ್ ಇಟ್. Yeah, we will be having it. ಇನ್ನೊಂದು ಮೀಟಿಂಗ್ ಇದೆ ವೇರ್ ವಿ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ 3 amigos ಅಂತ ಹೇಳಿ ಮಾಡ್ತೀವಿ, ವಿಚ್ ಇಸ್ ಬಿಟ್ವೀನ್ ದ ಡೆವಲಪರ್, BA ಅಂಡ್ ಟೆಸ್ಟರ್. ಇದರಲ್ಲಿ ಬೇಸಿಕಲಿ KT kind. Okay, developer will be BA will be explaining whatever requirements to the team, and once the developer will develop it, he will show that, give a demo for BA and QA. Okay, so what is a BA actually? Sorry to business analyst. Business analyst. He is the one who will get the requirement and he will be giving the requirement to us. He will break down the requirement into smaller user stories. So that ಅಲ್ಲೇನಾಗುತ್ತೆ, ಎಷ್ಟೊಂದ್ ಸತಿ ನಮ್ಗೆ BA ರಿವ್ಯೂ ಟೈಮ್ ಅಲ್ಲೇನೆ ವಿ ವಿಲ್ ಹ್ಯಾವ್ ಸೋ ಮೆನಿ ರಿಕ್ವೈರ್ಮೆಂಟ್ಸ್, ಲೈಕ್ ಅವಾಗ ರಿಕ್ವೈರ್ಮೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಥವಾ ಡೆವಲಪರ್ ಡೆವಲಪ್ ಮಾಡಿ ತೋರಿಸಿದಾಗ್ಲೇನೆ ಅಲ್ಲೇನೆ ಎಷ್ಟೊಂದು ಲೈಕ್ ಇಶ್ಯೂಸ್ ಇದೆ, ಫಿಕ್ಸ್ ಇಟ್ ಅಂಡ್ ಕಮ್ ಬ್ಯಾಕ್ ಅಂತ ಹೇಳೋ ತರ ಇರುತ್ತೆ. So ಈ ತರ ಮಲ್ಟಿಪಲ್ ಮೀಟಿಂಗ್ಸ್ ಇಂದ we stay in touch with all others. Okay, so Shrunga, what are some of this thing
emerging technologies, like as you know there is AI and which is there, and also we have DevOps as a whole. So ಅಂಥದ್ರಲ್ಲೆಲ್ಲ what do you with also with AI this thing and machine learning ಎಲ್ಲ ಬರುವಾಗ how exactly would you say are the trends which is following in testing? Yeah, AI ಏನಕ್ಕೆ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ Yes. AI ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ. Okay. ಈಗ ನಾನು ಟೆಸ್ಟ್ ಆಟೋಮೇಶನ್ ಮಾಡೋದಕ್ಕೆ ವಿ ಮೈಟ್ ನಾಟ್ ನೀಡ್ ಎ ಟೂಲ್ ಅಂತ ಹೇಳಿದೆ. ಸೊ Yes. ವೇರ್ ಇಟ್ ಕಮ್ಸ್ ಟು AI ಪಿಚ್ ಏನಾಗುತ್ತೆ, ಸೊ ನಾ ಐಲ್ ಬಿ ಡೂಯಿಂಗ್ ಎ ಕ್ಲಿಕ್ ಆಕ್ಷನ್ಸ್. ಸೊ ಇಟ್ ವಿಲ್ ಟೇಕ್ ದಟ್ ಪ್ಯಾಟರ್ನ್, ಇಟ್ ವಿಲ್ ಫಾಲೋ. ಮತ್ತೆ ಏನೇನ್ ಆಗ್ಬೋದು ಇಶ್ಯೂಸ್ ಅಂತ ವಿತ್ ರೆಸ್ಪೆಕ್ಟ್ ಟು AI, ಇಟ್ ವಿಲ್ ಗಿವ್ ದ ಪ್ಯಾಟರ್ನ್, ಇಟ್ ವಿಲ್ ಗಿವ್ ದ ಲಾಜಿಕ್, ಪಾಸಿಬಲ್ ಲಾಜಿಕ್ ಆರ್ ಪಾಸಿಬಲ್ ಎರರ್ಸ್. ಇವಾಗ ನಾನೊಬ್ರು ಡೆವಲಪರ್ ಹತ್ರ ಕೆಲಸ ಮಾಡ್ತಾ ಇದ್ದೆ, ಲೈಕ್ ಐ ಆಮ್ ವರ್ಕಿಂಗ್ ವಿತ್ ಅ ಡೆವಲಪರ್. ಅವ್ರಿಗೊಂದು ಟಾಸ್ಕ್ ಕೊಟ್ಟಾಗ ಐ ವಿಲ್ ಬಿ ಎಕ್ಸಾಕ್ಟ್ಲಿ ನೋಯಿಂಗ್ ವಾಟ್ ಆರ್ ದ ಎರರ್ಸ್ ದಟ್ ಈ ಕ್ಯಾನ್ ಡೂ. ಓಕೆ, ಗಾಟ್ ಇಟ್. ಸೊ ಆತರ AI ಏನ್ ಮಾಡುತ್ತೆ, ಓಕೆ ಈ ಟಾಸ್ಕ್ ಕೊಟ್ಟಾಗ ವಾಟ್ ಆರ್ ದ ಪಾಸಿಬಲ್ ಎರರ್ಸ್ ದ ಪರ್ಸನ್ ಕ್ಯಾನ್ ಕಮಿಟ್. ಓಕೆ, this is with my personal experience. Like I was working with a developer, I expected he would be committing this error. When I got the build, that error was there. Okay. So like AI is where it plays a wider role. Okay. It will have a like what are the possible errors people can do on this, so that it will prompt, so that in order to avoid that can be avoided. Got it. So avoid these things will be avoided. And with respect to this, and again ML, machine learning is a subset of AI. So machine learning use ಮಾಡ್ಕೊಂಡು logic ಬರ್ದು, and with this we will be reducing the manual intervention. Like basically ಈಗ regression testing ಮಾಡಕ್ ಹೇಳಿದೆ, regression testing ಗೆ automation ಮಾಡಬೇಕು. So this comes into picture, and automation ಮಾಡೋದ್ರಿಂದ manual intervention will reduce. Yes. And ಎಲ್ಲಿ ಬೇಸಿಕ್ ಲೈಕ್ ಕೆಲವೊಂದೊಂದು ಇಫ್ ಯು ಕೀಪ್ ಡೂಯಿಂಗ್ ದ ರಿಗ್ರೆಷನ್, ಸೊ ನೀವು ಕೆಲವೊಂದು ಮೇಜರ್ ಪಾಯಿಂಟ್ಸ್ ವಿ ಮೈಟ್ ಮಿಸ್ ಔಟ್, ಅಥವಾ ಮೈನರ್ ಪಾಯಿಂಟ್ ವಿ ಮೈಟ್ ಮಿಸ್ ಔಟ್. ಫಾರ್ ಎಕ್ಸಾಂಪಲ್, ಟೆಕ್ಸ್ಟ್ ಡಿಸ್ಪ್ಲೇ ಆಗಿರುತ್ತೆ, ದೇರ್ ಮೈಟ್ ಬಿ 2 ಸ್ಪೇಸಸ್, ವಿಲ್ ನಾಟ್ ನೋಟಿಸ್ ಇಟ್. ಲೈಕ್ ವಿತ್ ಆಟೋಮೇಶನ್, like sometime we might not notice it. Yes. But these are all minor things which actually matters. Okay. So with the integration of DevOps, how is the role of it? ಹೇಗಿರ್ತದೆ? Yeah, DevOps introduce ಮಾಡೋದ್ರಿಂದ ಏನಾಗುತ್ತೆ, performance testing ಇದೆಲ್ಲ ಬಂದ್, like which is like development and operations, which comes hand in hand. So ಇದಿರೋದ್ರಿಂದ ಏನಾಗುತ್ತೆ, ಈ performance testing ಮಾಡ್ತಾರೆ, load testing ಮಾಡ್ತಾರೆ. So ಇದೇನಾಗುತ್ತೆ, ಟೆಸ್ಟಿಂಗ್ ಅಲ್ಲಿ ಇಟ್ ಪ್ಲೇಸ್ ಎ ಮೇಜರ್ ರೋಲ್, ಆಸ್ ಐ ಆಲ್ರೆಡಿ ಸೆಡ್. ಇದು ಡೆವಲಪ್ಡ್ ಆಗಿ ಒಂದ್ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ they will do these kind of like non-functional testing, and it has become a part of regular development process, giving a application. Okay. So how do you see this thing as a software testing, or a software tester in the role in the future? ಹೇಗಿರ್ತದೆ? How important or how crucial will be software testing going forward? It is important. Okay. But ಈಗ with the emerging trend ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಒಂದು ಈಗ at present we'll take example, ಒಂದು ಪ್ರಾಜೆಕ್ಟ್ ಗೆ 10 ಜನ ಟೆಸ್ಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ, with the like upcoming, it might reduce to 5 testers. Okay. Because automation is placing a main role over there. And so we'll try to automate most of the things. Yeah. ಹಂಗಾಗಿ ಏನಾಗುತ್ತೆ, you will be like ರೋಲ್ ಕಟ್ ಡೌನ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ ಇಸ್ ಫಂಕ್ಷನಲ್ ಟೆಸ್ಟರ್ಸ್ ವಿಲ್ ಹ್ಯಾವ್ ದೇರ್ ಓನ್ ವ್ಯಾಲ್ಯೂಸ್. ಕೆಲವೊಂದನ್ನ ವಿ ಕೆನಾಟ್ ಕಟ್ ಡೌನ್. ಕೆಲವೊಂದೊಂದು ಆಕ್ಷನ್ಸ್ ಫಂಕ್ಷನಲ್ ಟೆಸ್ಟಿಂಗ್, ಬಿಕಾಸ್ ಟೆಸ್ಟಿಂಗ್ ಸ್ಟೇಬಲ್ ಆಗ್ದಾನೆ ಅದನ್ನ ಟೆಸ್ಟ್ ಲೈಕ್ ಬಿಲ್ಡ್ ಸ್ಟೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಟೆಸ್ಟ್ ಮಾಡಕ್ ಆಗಲ್ಲ. ಅಂಡ್ ದಿಸ್ ಇಸ್ ವೆರಿ ಲೈಕ್ ಆಪ್ಟ್ ಫಾರ್ ದಿ ಕರೆಂಟ್ ಮಾರ್ಕೆಟ್, ಬಿಕಾಸ್ ಎಲ್ಲಾರು ಲೈಕ್ ದಿಸ್ ಇಸ್ ಒನ್ ಆಫ್ ದ ಸ್ಕೇರಿ ಥಿಂಗ್ ಫಾರ್ ಆಲ್ ದ ಟೆಸ್ಟರ್ಸ್. ಓಕೆ, ಹೆಂಗಿದೆ ನನ್ನ ಫ್ಯೂಚರ್ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ಗುಡ್ ಇಫ್ ಯು ಅಪ್ಗ್ರೇಡ್, ದಟ್ಸ್ ದ ಓನ್ಲಿ ಥಿಂಗ್. Got it. It's majorly, it's very crucial. Like it plays an important role. So can you share any of your personal experience or anecdotes related to software testing? So personal experience andre, like I'll
there are good experiences and bad experience. Yes. So good in the like we don't take much. So when we tell a bad experience, that's when we learn things. So one the bad like ಹೇಳಿದಾಗೆ add to cart ಟೆಸ್ಟ್ Yeah. ಮಾಡಿದ್ವಿ, ಟೆಸ್ಟ್ ಮಾಡಿ add to cart, ಇಟ್ ವಾಸ್ ಅ ಈಸಿ ಥಿಂಗ್, ಯಾರು Correct. ಮಿಸ್ ಮಾಡಲ್ಲ ಅದನ್ನ. ಸೊ ಹೌದು. ಏನ್ ಮಾಡಿದ್ವಿ, add to cart ಮಾಡಿದ್ವಿ, ವಿ ವೆಂಟ್ ಟು ಲೈವ್ ಆಲ್ಸೋ. ಆಮೇಲೆ ಅರ್ಥ ಆಯ್ತು. ಸೊ ಒಂದ್ಸತಿ add to cart ಮಾಡಿ ಒಂದ್ಸತಿ ಲೈಕ್ ಚೆಕ್ಔಟ್ ಆದ್ಮೇಲೆ ಪುನಃ ಆರ್ಡರ್ ಪ್ಲೇಸ್ ಮಾಡಕ್ಕೆ ಆಗ್ತಲ್ಲ ನಮ್ಗೆ. ಓಕೆ. ಸೊ ದಿಸ್ ಆರ್ ಮೈನ್ಯೂಟ್ ಇಶ್ಯೂಸ್ ವಿಚ್ ಮ್ಯಾಟರ್ಸ್. ಗೊತ್ತಾಯ್ತು. ಅಂಡ್ ನೆಕ್ಸ್ಟ್ ಮೇಜರ್ ಇಶ್ಯೂ ಅಂತ ಹೇಳಿದ್ರೆ ಪೇಮೆಂಟ್. Yeah. ಸೊ ಪೇಮೆಂಟ್ ಇಸ್ ಲೈಕ್ ಇದೆಲ್ಲ ಮೈನರ್ ಇಶ್ಯೂ ಅಂತ. ಓಕೆ, ಆರ್ಡರ್ ಬಂದಿಲ್ಲ ಅಂತ, ಪೇಮೆಂಟ್ ಬಂದಿಲ್ಲ ಅಂತಂದ್ರೆ ಕಂಪ್ನಿ ಸರ್ವೈವ್ ಆಗೋದು ಹೇಗೆ? ದಟ್ Yes. ಇಸ್ ದ ಮೇನ್ ಥಿಂಗ್. ಸೊ ಏನ್ ಮಾಡ್ತಿದ್ರೆ ವಿ ಆರ್ ಡಿಫ್ರೆಂಟ್ ಟೈಪ್ ಆಫ್ ಪೇಮೆಂಟ್ಸ್. ಎಲ್ಲಾದ್ರಲ್ಲೂ ಕಂಪ್ನಿಯಲ್ಲೂ ಇದೆ, ಜಿಪೇ, ಫೋನ್ ಪೇ ಇದೆ, ಮತ್ತೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್, ಡೆಬಿಟ್ ಕಾರ್ಡ್, ಆಪಲ್ ಪೇ ಎಲ್ಲ ಇದೆ. ಹೌದು. ಸೊ ಡಿಫ್ರೆಂಟ್ ಕಾರ್ಡ್ಸ್ ಆಫ್ ಪೇಮೆಂಟ್. ಮತ್ತೆ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದಮ್ ಆಪಲ್ ಯೂಸರ್ಸ್ ಅಂತೂ ದೇ ಗೋ ಫಾರ್ ಆಪಲ್ ಪೇ. ಕರೆಕ್ಟ್. ಆರ್ಡರ್ ಪ್ಲೇಸ್ ಮಾಡ್ತಾ ಇದಾರೆ, ಆಪಲ್ ಪೇ ಅಲ್ಲಿ ಪ್ಲೇಸ್ ಮಾಡಕ್ ಟ್ರೈ ಮಾಡಿ, ಮತ್ತೆ ಬೇರೆ ಕ್ರೆಡಿಟ್ ಕಾರ್ಡ್ ಅಥವಾ ಇನ್ಯಾವುದೇ ಯೂಸ್ ಮಾಡಿದ್ರು ಪ್ಲೇಸ್ ಆಗ್ತಲ್ಲ ಆರ್ಡರ್. ಓಹ್. ವಿಚ್ ಇಸ್ ಲೈಕ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ದ ಆರ್ಡರ್ಸ್. ಓಕೆ. ಸೊ ದಿಸ್ ಲುಕ್ಸ್ ಸಿಂಪಲ್ ಬಟ್ ದೀಸ್ ಆರ್ ಲೈಕ್ ಕಾಂಪ್ಲಿಕೇಟೆಡ್ ಥಿಂಗ್ಸ್. ಎಸ್. ಅಥವಾ ಒಂದೊಂದ್ಸತಿ ರಿಪೋರ್ಟ್ ಜನರೇಟ್ ಆಗಲ್ಲ. ಇವಾಗ ಮಂಡೇ ಮಾರ್ನಿಂಗ್ ರಿಪೋರ್ಟ್ ಜನರೇಟ್ ಆಗ್ಬೇಕು, ರಿಪೋರ್ಟೇ ಜನರೇಟ್ ಆಗಿಲ್ಲ. ಸೊ ದ ವರ್ಕ್ ಇಸ್ ಆಲ್ಟ್ ಆಗ್ಬಿಡುತ್ತೆ ಅಲ್ಲಿ ಯೂಸರ್ಸ್ಗೆ. ಕರೆಕ್ಟ್. ಸೊ ಈ ತರ ಕೆಲವೊಂದೊಂದು ವಿ ಮೈಟ್ ಔಟ್ಸೈಡ್ ಇಂದ ನೋಡ್ರೆ ತುಂಬಾ ಚಿಕ್ಕದಂತ ಅನಿಸ್ಬೋದು, ಬಟ್ ದೇ ಪೇ ಯೂಜ್ ರೋಲ್. ಅಂಡ್ ಕೆಲವೊಂದೊಂದ್ಸತಿ ದ ಪ್ರಾಬ್ಲಮ್ ಇಸ್ ಲೈಕ್ ವಿ ಕ್ಲಿಕ್ ಆಕ್ಷನ್ಸ್ ವರ್ಕ್ ಆಗಲ್ಲ. ಓಕೆ. ಸೊ ಪ್ರತಿಯೊಂದು ಲೈಕ್ ಇದೆಲ್ಲ ಕ್ಲಿಕ್ ಆಕ್ಷನ್ಸ್ ಅಥವಾ ಟೆಕ್ಸ್ಟ್ ಎಲ್ಲ ನಾವ್ ಯಾವಾಗ ಮಿಸ್ ಮಾಡ್ಕೊಂತೀವಿ ಅಂದ್ರೆ ವೆನ್ ವಿ ಹ್ಯಾವ್ ಎ ಟೈಟ್ ಡೆಡ್ ಲೈನ್ಸ್ ವಿ ಟೆಂಡ್ ಟು ಮಿಸ್ ಇಟ್ ಔಟ್. ಓಕೆ. ಸೊ ಶೃಂಗ, ಜಸ್ಟ್ ನೀವು ಈಗ ಒಂದು ಇದು ಎಕ್ಸಾಂಪಲ್ ಹೇಳಿದ್ರಲ್ಲ ಆಡ್ ಟು ಕಾರ್ಟ್ ಇದು. ಸೊ ಐ ಜಸ್ಟ್ ವಾಂಟೆಡ್ ಟು ನೋ, ಈಗ ಅದನ್ನೊಂದು ಟೆಸ್ಟ್ ಮಾಡೋದಾದ್ರೆ ಲೈಕ್ ಹೌ ಮೆನಿ ಟೈಮ್ಸ್ ಒಂದು ಟೆಸ್ಟರ್ ಅದನ್ನ ಜನರಲಿ ಒಂದು ಟೆಸ್ಟ್ ಮಾಡಬೇಕಾಗತ್ತೆ? ವಾಟ್ ಆರ್ ದ ಡಿಫರೆಂಟ್ ಅದರ್ ಸಿನಾರಿಯೋಸ್ ಇರ್ತದೆ? ಲೈಕ್ ಡು ದೇ ಹ್ಯಾವ್ ಟು ಟೆಸ್ಟ್ ಇಟ್ ಲೈಕ್ ಫಾರ್ 10 ಟೈಮ್ಸ್? ಇದು ಆಡ್ ಟು ಕಾರ್ಟ್ ಆದ ನಂತರ ಲಾಗ್ ಔಟ್ ಮಾಡಿ ಮತ್ತೆ ಇದು ಟೆಸ್ಟ್ ಮಾಡ್ಬೇಕಾದ್ರೆ ಹಾಗೇನಾದ್ರೂ ಇರ್ತದೆ ಎನಿ ಪರ್ಟಿಕ್ಯುಲರ್ ನಂಬರ್? ಇಲ್ಲ, ಹಿಂಗಿದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ ದಿಸ್ ಇಸ್ ವೇರ್ ಆಟೋಮೇಶನ್ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ. ಸೊ ಮಲ್ಟಿಪಲ್ ಟೆಸ್ಟ್ ಮಾಡ್ಬೇಕು, ಮಲ್ಟಿಪಲ್ ಟೈಮ್ಸ್ ಅಂತ ಹೇಳಿದಾಗ ಆಟೋಮೇಶನ್ ಮಾಡ್ತೀವಿ. ಸೊ ಬಟ್ ಇಲ್ಲಿ ನಾವು ಆಡ್ ಟು ಕಾರ್ಟ್ ಅಂತ ಇದೆ ಅಂತ ಹೇಳಿದಾಗ ವಿ ಟು ಡಿಫ್ರೆಂಟ್ ಕೈಂಡ್ ಆಫ್ ಟೆಸ್ಟಿಂಗ್. ಇಲ್ಲಿ ಒಂದು ಆಡ್ ಟು ಕಾರ್ಟ್ ಅನ್ನೋ ಬಟನ್ ವರ್ಕ್ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ, ಅಂಡ್ ಬಟನ್ ಯು ಐ ಟೆಸ್ಟ್ ಮಾಡ್ತೀವಿ. ಯು ಐ ಆಸ್ ಪರ್ ರಿಕ್ವೈರ್ಮೆಂಟ್, ಆ ಸೆಗ್ಮೆಂಟ್ ಯು ಐ ಫುಲ್ ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ. ಸೊ ಯು ಐ ಟೆಸ್ಟ್ ಆಗುತ್ತೆ. ಅಂಡ್ ಅಗೇನ್ ಆಡ್ ಟು ಕಾರ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಫಂಕ್ಷನಲ್ ಟೆಸ್ಟ್ ಆಗುತ್ತೆ, ಕ್ಲಿಕೇಬಲ್ ಆಗುತ್ತೆ. ಆ ಬಟನ್ ಲೈಕ್ ಆ ಐಟಮ್ ಹೋಗಿ ಕಾರ್ಟ್ ಅಲ್ಲಿ ಕೂತಿದ್ಯಾ ಅಂತ ಒಂದಾಗುತ್ತೆ. ಸೊ ಇಂಟಿಗ್ರೇಷನ್ ಟೆಸ್ಟ್ ಆಗುತ್ತೆ. ಸೊ ವಿ ಡೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆಸ್ಟ್ ಫಾರ್ ದ ಸೇಮ್ ಫೀಚರ್. ಓಕೆ. ಮತ್ತೆ ಇದನ್ನ ಮತ್ತೆ ರಿಪಿಟೇಟಿವ್ ಆಗಿ ಒಂದೆರಡು ಸತಿ ಮಾಡ್ತೀವಿ. ದೆನ್ 1-2 ಟೈಮ್ಸ್ ಮ್ಯಾನ್ಯುವಲ್ ಅಲ್ಲಿ 2 to 3 ಟೈಮ್ಸ್ ಮಾಡ್ತೀವಿ. ದೆನ್ ಇಫ್ ಇಟ್ಸ್ ವರ್ಕಿಂಗ್ ಫೈನ್ ವಿಲ್ ಸೆಡ್ ಓಕೆ ಇಟ್ಸ್ ವರ್ಕಿಂಗ್ ಫೈನ್ ಅಂತ. ಸೊ ಆಟೋಮೇಶನ್ ಅಲ್ಲಿ ವಿಲ್ ಡೂ ಇಟ್ ಮಲ್ಟಿಪಲ್ ಟೈಮ್ಸ್. ಓಕೆ, ಕಾರ್ಟ್ ಒಂದ್ ಐಟಮ್ ಆಡ್ ಮಾಡು, ಪುನಃ ಆಡ್ ಮಾಡು ಅಂತ ವಿ ವಿಲ್ ಬಿ like able to catch the bug easily. Okay, got it. So ado aa reetiyalli idu hogtade. That is where you will be using automation and other thing. Correct. Okay, so what advice, now that we have come to almost we have discussed so much for the last almost 40 minutes or so what advice would you give to those who are aspiring to be testers? Yeah, first thing I tell is testing is not a rocket science. Okay. And it's not only meant for IT people. Like I'm a mechanical engineer. Okay. When I can do it, anybody can do it. I feel that way. Okay. So it's not a rocket science. The thing is, you just have to put some logical thinking here. Okay. Like analyze ಮಾಡಬೇಕು, decisions ತಗೊಳಕ್ಕೆ you should be reasonable. Okay. So anybody can do it. And testing ಮಾಡುವಾಗ don't think only from the perspective of tester. Okay. ನೀವ್ ಏನೇ ಒಂದು ಡೆವಲಪ್ ಮಾಡಿರೋದನ್ನ ಟೆಸ್ಟ್ ಮಾಡಿರೋದನ್ನ ಥಿಂಕ್ ಫ್ರಮ್ ದ ಅದರ್ಸ್ ಪರ್ಸ್ಪೆಕ್ಟಿವ್. ಓಕೆ, ಈ ಪೊಸಿಷನ್ ಅಲ್ಲಿ ಯೂಸರ್ ಆಸ್ ಎ ಯೂಸರ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ ವಾಟ್ ಡು ಐ ಎಕ್ಸ್ಪೆಕ್ಟ್ Okay. ಅನ್ನೋದನ್ನ ಕೂಡ ನೀವು ಥಿಂಕ್ ಮಾಡ್ಬೇಕು. ಸೊ ದಟ್ಸ್ ವೆನ್ ಯು ವಿಲ್ ಬಿಕಮ್ ಎ ಗುಡ್ ಟೆಸ್ಟರ್. ಮತ್ತೆ ವಿತ್ ಎಮರ್ಜಿಂಗ್ ಟೆಕ್ನಾಲಜಿ ಟ್ರೆಂಡ್ಸ್, ಇಟ್ಸ್ ಗುಡ್ ಟು ಹ್ಯಾವ್ ಅ knowledge and hands-on experience on any of the automation tool. Okay. Either any of them, or APM or mobile,
like APM or Selenium, any tool, it's good to have a knowledge and learn a language, either Java, Python, C Sharp, .NET, anything. Make sure Okay, you like so that you will stay uh, in the pace with the upgrading. ಗೊತ್ತಾಯ್ತು. And with that, try to learn any of the non-functional testing, like Okay, security and performance and all, like they're piece of cake. okay, So that's how they are valid. Like even though it's non-functional, they play a huge role. And one thing which is not last, like which is not least, you have to keep upgrading yourself. okay. That's the only key to survive in this IT world. Yeah. So, Keep upgrading. yes. So, Shrunga, you mentioned all these things ಹೇಗೆಲ್ಲ ಇದು ಮಾಡ್ಬೋದು. So, ಈಗೊಂದು if I have to start, right, as a software tester, so how much time would it actually take for me to start as a software tester or testing ಇದು ಮಾಡಬೇಕಾದ್ರೆ, and how patient would I have to be? Because ಈಗ ನಾವು ಆಸ್ ಅ ಪ್ರೋಗ್ರಾಮರ್ ಆರ್ ಅ ಡೆವಲಪರ್ ನೋಡ್ಲಿಕ್ಕೆ ಹೋಗೋದಾದ್ರೆ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರಲಿ, ಇಟ್ ವಿಲ್ ವೇರಿ. ಅಟ್ಲೀಸ್ಟ್ ಒಂದು ಇಟ್ ಮೈ ಟೇಕ್ ಅಪ್ ಟು 6 months if you have to really get a grasp of it or ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಾದ್ರೆ ಅಷ್ಟು ಟೈಮ್ ತಗೊಳ್ತದೆ. ಸೊ ಆಸ್ ಅ ಟೆಸ್ಟರ್ ಒಂದು ಎಷ್ಟು ಟೈಮ್ ತಗೊಳ್ಬೇಕಾಗತ್ತೆ ಅಂಡ್ ಹೇಗೆ ಇರ್ಬೇಕಾಗ್ತದೆ? See, testing again, we cannot tell the time here. Illi. ಓಕೆ, A time constraint we can't give because Okay. already you're testing. ಓಕೆ, ಈಗ ನೀವು ವಾಟ್ಸ್ಆಪ್ ಆಪ್ ಯೂಸ್ ಮಾಡ್ತೀರಾ ಅಲ್ವಾ? ಹೌದು, So you installed. Nobody taught you how to do it. ಗಾಟ್ You started using it, and ಅಲ್ಲೇನೋ ಇಶ್ಯೂ ಬಂತು ಅಂದ್ರೆ then you'll think ಏನಕ್ಕೆ ಇಶ್ಯೂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. So ಓಕೆ, that is there. So in order to, with this, ಇದನ್ನ ಮತ್ತೆ ನೀಟಾಗಿ ಕಲಿಬೇಕು ನಾನು, ಯಾವ್ಯಾವ ತರ ಟೆಸ್ಟಿಂಗ್ ಇದೆ, ಹೆಂಗೆ ಟೆಸ್ಟಿಂಗ್ ಮಾಡೋದು ಅನ್ನೋ ಪ್ರತಿಯೊಂದನ್ನು ಅವ್ರು ಕಲಿಬೇಕು ಅಂತ ಇದ್ದಾಗ, anyway micro degree has got nice videos, like recorded sessions are there, and you guys are doing well, and ಅದು ಕನ್ನಡದಲ್ಲಿ ಕೋಡಿಂಗ್ ಹೇಳ್ಕೊಡ್ತಾ ಇದ್ದಾರೆ, which is amazing job. ಥ್ಯಾಂಕ್ So ಯು. they can join micro degree, and the teachers there over there are like they're nice. ಓಕೆ, So Yes. they can join there and they can learn, or else they can take a subscription from micro degree, or like they can see the videos. So it takes how fast you can learn it is already, because you're Okay. already doing it. ಎಸ್, ಏನೋ So it ಹೊಸ್ದಾಗಿ is ಮಾಡೋದಾಗಿದ್ರೆ to take time. got it. So it is about ಅದನ್ನ ಹೇಗೆ one person adapts to it to different Yeah. scenarios, I would say. ಸೊ ಆ ಪರ್ಟಿಕ್ಯುಲರ್ ಡಿಫ್ರೆಂಟ್ ಸಿನಾರಿಯೋಸ್ ಅಲ್ಲಿ ಅವರು ಹೇಗೆ ಅಡಾಪ್ಟ್ ಮಾಡ್ತಾರೆ ಅದರ ಮೇಲೆ ಅದಿರ್ತದೆ. Yeah. Okay. So with that, I think we can conclude with the podcast for today. So thank you very much, Shrunga, for your valuable inputs. Because starting from software testing andre enu to what are the different industry best practices industrial ಇರ್ತದೆ, ನೀವು ಅದನ್ನು ಸಹ ನಮಗೆ ಹೆಲ್ಪ್ ಮಾಡಿದ್ದೀರಿ in covering those aspects, and what are the different tools, emerging tools ಇರ್ತದೆ in for testing, and also with the valuable advices that you have given. So ಹೇಗಿದೆ ಇರ್ಬೇಕಂತ. So thank you very much, Shrunga, for your time, and hopefully we can have many more such collaborations. Yeah. Thank you, Ashish. Yes.